ಸರ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಜನ್ಮಕ್ಕೆ ಮೊದಲು ಮತ್ತೆ ಮರಣ ಆದ್ಮೇಲೆ ಜೀವ ಅನ್ನೋದು ಯಾವ ಸ್ಥಿತಿಯಲ್ಲಿ ಇರುತ್ತೆ? ಅದು ಸೂಕ್ಷ್ಮ ಶರೀರನೇನಾ ಅಂತ ಕೇಳ್ತೀವಿ. ಈಗ ಹುಟ್ಟಕ್ಕಿಂತ ಮುಂಚೆ ಈ ಸೂಕ್ಷ್ಮ ಶರೀರದಲ್ಲಿ ಇರ್ತೀವ ಅಂತ ನೀವು ಕೇಳ್ತೀವಿ. ಇದಕ್ಕೆ ನಾನು ಹೇಳುವಾಗ ಮೊದಲು ಒಂದು ಶರೀರಗಳ ಬಗ್ಗೆ ಒಂಚೂರು ಬೇಸಿಕ್ಸ್ ಹೇಳ್ಬಿಡ್ತೀನಿ. ಸೊ ನಮಗೆ ಶಾಸ್ತ್ರದ ಪ್ರಕಾರ 4 ಥರದ ಶರೀರ ಇದೆ. ಈಗ ನಾವು ಹೇಳಿದ್ವಿ ನಮ್ಗೇನ್ ಕಾಣಿಸ್ತಾ ಇದೀವಿ ಈಗ ಹೊರಗಡೆ ವಿಸಿಬಲ್ ಬಾಡಿ ಏನಿದೆ, ಫಿಸಿಕಲ್ ಬಾಡಿ, ಇದು ಸ್ಥೂಲ ಶರೀರ ಅಂತ. ಮತ್ತೆ ಅದ್ರೊಳಗಡೆ ಇರೋ ಇಂದ್ರಿಯಗಳು, ಮನಸ್ಸು, ಇದೆಲ್ಲ ಇರುವಂತಹದ್ದು ಸೂಕ್ಷ್ಮ ಶರೀರ ಅಂತ. ಈ ಸೂಕ್ಷ್ಮ ಶರೀರದ ಒಳಗೆ ಇನ್ನೊಂದು ಶರೀರ ಇದೆ, ಅದಕ್ಕೆ ಕಾಸಲ್ ಬಾಡಿ ಅಂತೀವಿ, ಲಿಂಗ ಶರೀರ ಅಂತ. ಸೊ 3 ತರ ಆಯ್ತು ನಮ್ಗೆ. ಸೊ ಈ ಕಾಸಲ್ ಬಾಡಿ ಒಳಗಡೆ ನಮ್ಮ ಆತ್ಮ ಇದೆ. ಆ ಆತ್ಮದ ಒಳಗೆ ಪರಮಾತ್ಮ ಇದ್ದಾನೆ. ಸೊ ಇದಿಷ್ಟು ಸ್ಟ್ರಕ್ಚರ್. ಈಗ ನೀವು ಬಯಾಲಜಿ ಕ್ಲಾಸ್ಗೆ ಹೋದ್ರೆ ಒಂದು ಪ್ಲಾಂಟ್ ಅನ್ನ ಡಿಸೆಕ್ಷನ್ ಮಾಡಿದ್ರೆ ಅದರದ್ದು ಸ್ಟ್ರಕ್ಚರ್ ಏನು ಅಂತ ನೋಡ್ತೀವಿ. ಸೊ ನಮ್ಮ ದೇಹನ ನಾವೇನಾದ್ರೂ ಕ್ರಾಸ್ ಸೆಕ್ಷನ್ ಮಾಡಿ ನೋಡಿದ್ರೆ, ಅಂದ್ರೆ ಮೆಟಾಫಿಸಿಕಲಿ ಇದೆಲ್ಲ ಕಾಣಿಸದೇ ಇರುವಂತಹದ್ದು, ಶಾಸ್ತ್ರ ಏನ್ ಹೇಳುತ್ತೆ, ಹೊರಗಡೆ ಏನಿದೆಯಲ್ಲ ಲೇಯರು, ನಿಮ್ದು ಈಗೇನ್ ಕಾಣ್ತಿದೀವಿ ಇದು ಸ್ಥೂಲ ಶರೀರ, ಇದ್ರ ಒಳಗಡೆ ಇದೇ ತರದ್ದು ಒಂದು ಸೂಕ್ಷ್ಮ ಶರೀರ ಇದೆ. ನಾವು ಹುಟ್ಟಕ್ಕಿಂತ ಮುಂಚೆ ಹೇಗಿರ್ತೀವಿ, ಹುಟ್ಟಿದ ಮೇಲೆ ತಾನೇ ಈ ಎಲ್ಲ ಶರೀರ. ಈಗ ತಾಯಿ ಗರ್ಭದಲ್ಲಿ ನಮಗೆ ಈ ಎಲ್ಲ ಅಂಗಾಂಗಗಳು ಬೆಳೆಯುತ್ತೆ. ಆ 9 ತಿಂಗಳಲ್ಲಿ, 9 ಮಾಸಗಳಲ್ಲಿ, ಬೇರೆ ಬೇರೆ ಮಾಸಗಳಲ್ಲಿ ಬೇರೆ ಬೇರೆ ಅಂಗಾಂಗಗಳು ಬರುತ್ತೆ, ಬ್ರೈನ್ ಡೆವಲಪ್ ಆಗಿ. ಇದೆಲ್ಲ ನಾವು ಫೀಟಲ್ ಡೆವಲಪ್ಮೆಂಟ್ ಅಲ್ಲಿ ತುಂಬಾ ಅಲೋಪತಿನಲ್ಲಂತೂ ಡೀಟೇಲ್ಡ್ ಇದೆ, ವಿಡಿಯೋಗಳೇ ನೋಡ್ಬೋದು ನಾವು ಯಾವ ತರ ಬೆಳೆಯುತ್ತೆ ಅಂತ. ಇದು ಯಾವ ತರ ಬೆಳೆಯುತ್ತೆ ಅಂದ್ರೆ ಒಳಗಡೆ ಬರುವಂತದ್ದು ಯಾವುದು. ಈಗ ತಾಯಿ ಗರ್ಭಕ್ಕೆ ಬರುವಂತಹ ಜೀವ ಏನಿದೆ, ತಂದೆಯ ಮೂಲಕ ತಾಯಿ ಗರ್ಭಕ್ಕೆ ಏನ್ ಜೀವ ಬರುತ್ತೆ, ಅದು ಯಾವ ತರ ಇರುತ್ತೆ ಅಂತ ನಮ್ಮ ಪ್ರಶ್ನೆ. ಅದು ಬರೋದು ಸೂಕ್ಷ್ಮ ಶರೀರದಲ್ಲಿ. ಈ ಸೂಕ್ಷ್ಮ ಶರೀರದಲ್ಲಿ ಎಲ್ಲ ಇರುತ್ತೆ, ಇಂದ್ರಿಯಗಳು, ಪ್ರತಿಯೊಂದು ಮನಸ್ಸು, ಥಿಂಕಿಂಗು ಎಲ್ಲ ಇರುತ್ತೆ. ಅದಕ್ಕೆ ಗೊತ್ತಿರುತ್ತೆ ನಾನು ಬರ್ತಾ ಇದ್ದೀನಿ ಇಂಥ ತಂದೆ ಶರೀರಕ್ಕೆ, ಇಂಥ ಇದಕ್ಕೆ. ಜ್ಞಾನಿಗಳಿಗಾದ್ರೆ ಇನ್ನೂ ಗೊತ್ತಿರುತ್ತೆ, ಅದು ಒಳ್ಳೆ ಚೇತನ ಆದ್ರೆ ಇನ್ನೂ ಗೊತ್ತಿರುತ್ತೆ. ಆ ಒಂದು ಶರೀರದಲ್ಲಿ ಎಲ್ಲ ಒಂದು ಹಿಂದಿನ ಪಾಪಕರ್ಮಗಳೆಲ್ಲ ಕಳ್ಕೊಂಡು, ನರಕ ಅಂತ ಹೇಳ್ತೀವಿ, ಸ್ವರ್ಗ ಅಂತ ಹೇಳ್ತೀವಿ, ಇದೆಲ್ಲ ಸೂಕ್ಷ್ಮ ಪ್ರಪಂಚಗಳು. ಯಾರಾದ್ರೂ ನರಕಕ್ಕೆ ನಿಮ್ಗೆ ಗೊತ್ತಾ, ತೋರಿಸ್ರಿ ಎಲ್ಲಿದೆ ನರಕ, ಏನಾದ್ರೂ ನಾವು ಕಾರ್ ಹಾಕೊಂಡು ಹೋಗ್ಬೋದಾ, ಇಲ್ಲ ಏನಾದ್ರು ಏರೋಪ್ಲೇನ್ ಟಿಕೆಟ್ ಇದೆಯಾ, ಹೋಗಿ ನೋಡ್ಕೊಂಬರೋಣ ಒಂದ್ ರೌಂಡ್ ಹೆಂಗಿದೆ ಅಂದ್ರೆ, ಅದು ಹೋಗುವಂತದ್ದಲ್ಲ ಜಾಗಗಳು. ಎಷ್ಟೋ ಜಾಗಗಳು ಹೇಳ್ತೀವಿ, ಅದು ಸೂಕ್ಷ್ಮ ಪ್ರಪಂಚ ಅಂದ್ರೆ ಅದು ಫಿಸಿಕಲಿ ಇಲ್ವೇ ಇಲ್ಲ ಅದು. ಈಗ ನಾವು ಹಿಮಾಲಯಗಳಲ್ಲಿ ಎಷ್ಟೋ ಸೂಕ್ಷ್ಮ ಪ್ರಪಂಚ ಇದೆ ಹಿಮಾಲಯದ ಆಚೆ. ಈಗ ಕೈಲಾಸ ಪರ್ವತ ನಾವೇನ್ ನೋಡ್ತೀವಿ ಈಶ್ವರಂದು, ಅದೇ ಕೈಲಾಸ ಪರ್ವತ ಅಲ್ಲ, ಅದ್ರ ಹಿಂದೆ ಸೂಕ್ಷ್ಮ ಲೋಕ ಅದು. ಆ ಕೈಲಾಸ ಅಂದ್ರೆ ಅದೊಂದು ಸೂಕ್ಷ್ಮ ಲೋಕ. ಆ ಸೂಕ್ಷ್ಮ ಲೋಕಕ್ಕೆ ಹೋಗಕ್ಕಾಗಲ್ಲ ನೀವು, ಆ ಸೂಕ್ಷ್ಮ ದೇಹದಿಂದ ಹೋಗ್ಬೋದು. ಅದು ಅಸಿದ್ಧಿ ಇದ್ರೆ ಹೋಗ್ಬೋದು. ಋಷಿ ಮುನಿಗಳಿಗೆ, ದೇವತಾ ಶಕ್ತಿಗಳಿಗೆ, ಗಣಪತಿ ಹೋಗ್ಬೋದು. ಗಣಪತಿ ಸೂಕ್ಷ್ಮ ಶರೀರದಿಂದ ಎಲ್ಲಿ ಬೇಕಾದ್ರೂ 14 ಲೋಕಗಳಲ್ಲಿ ಅವರು ಎಲ್ಲಿ ಬೇಕಾದ್ರೂ ಇರೋ, ಅವನ ಆಕಾಶದ ಪತಿ. ದೇವತೆಗಳಿಗೆ ಸಾಧ್ಯ. ನಮಗೆ ಕಂಟ್ರೋಲ್ ಇರುತ್ತೆ, ಒಂದು ಬಂಧನ ಇರುತ್ತೆ. ಆ ಜ್ಞಾನವೂ ಇರಲ್ಲ, ಹೋಗ್ತಿದ್ದೀವಿ ಅಂತನೂ ಗೊತ್ತಾಗಲ್ಲ. ಮತ್ತೆ ಹುಟ್ಟಿದ ಮೇಲೆ ಜ್ಞಾನ ಬರುತ್ತೆ, ಈ ಸ್ಥೂಲ ಶರೀರ ಬಂದ ಮೇಲೆ ಜ್ಞಾನ ಬರುತ್ತೆ. ಸೊ ಈ ಸೂಕ್ಷ್ಮ ಶರೀರದಲ್ಲಿ ತಂದೆಯಿಂದ ತಾಯಿಯ ಗರ್ಭಕ್ಕೆ ಏನು ಈ ಜೀವ ಬರುತ್ತೆ, ಅದು ಸೂಕ್ಷ್ಮ ಶರೀರದಲ್ಲೇ ಬರೋದು. ಸೂಕ್ಷ್ಮ ಶರೀರ ಅಂದಮೇಲೆ ಇನ್ನೆರಡನ್ನೂ ನೀವು ಸೇರಿಸ್ಕೋಬೇಕು. ಸೂಕ್ಷ್ಮ ಇದ್ಮೇಲೆ ಆ ಲಿಂಗ ಶರೀರನೂ ಇರುತ್ತೆ, ಒಳಗಡೆ ಆತ್ಮನೂ ಇರುತ್ತೆ, ಆತ್ಮದೊಳಗಡೆ ಪರಮಾತ್ಮನೂ ಇರುತ್ತೆ. ಇದು ರಿಯಾಲಿಟಿ. ಸೊ ಅಂದ್ರೆ ಏನು, ಈಗ ನಾನು ಮನುಷ್ಯನಾಗಿದ್ದೀನಿ, ನನಗೆ ಮನುಷ್ಯನಾಗೇ ಜನ್ಮ ಬರಬೇಕು ಅಂತ ಏನಿಲ್ಲ. ನಾಳೆ ಈ ದೇಹ ಹೋಯ್ತು, ನಾವೊಂದು ನಾಯಿ ಆಗ್ಬೋದು. ಈಗ ನಾನು ಸಾಯುವಾಗ ಬರೀ ನಾಯಿನೇ ಪಕ್ಕದಲ್ಲಿ ಇಟ್ಕೊಂಡು, ನಾಯಿನೇ ಮುದ್ದು ಮಾಡಿಕೊಂಡು, ನಾಯಿನೇ ಯೋಚನೆ ಮಾಡ್ತಾ ಇದ್ರೆ, ಕಳೇ ಭಾಗದಲ್ಲಿ ನೀವು ಸಾಯುವಾಗ ಯಾವುದು ನಿಮ್ಮ ಗ್ರೇಟೆಸ್ಟ್ ಇಂಪ್ರೆಷನ್ ಇರುತ್ತೆ ಮೈಂಡಲ್ಲಿ, ಯಾವುದು ಜಾಸ್ತಿ ಯೋಚನೆ ಮಾಡ್ತಿರ್ತೀವಿ, ಅದಕ್ಕೆ ಅಟ್ಯಾಚ್ ಆಗಿರ್ತೀವಿ, ಅದೇ ಆಗ್ಬಿಡ್ತೀವಿ ನಾವು ಅಂತ ಕೃಷ್ಣ ಹೇಳ್ತಾನೆ ಇದೇ ಭಗವದ್ಗೀತೆಯಲ್ಲಿ. ಹಾಗಾಗಿ ನೀವು ನಾಯಿದೇ ಯೋಚನೆ ಮಾಡ್ತಾ ಇದ್ರೆ ಅವನು ನಾಯಿಯಾಗಿ ಹುಟ್ಬಿಡ್ತಾನೆ. ಆದ್ರೆ ಸೂಕ್ಷ್ಮ ಶರೀರ ಒಂದೇ. ನಾಯಿಗಾದ್ರೂ ಬರೀ ಹೊರಗಡೆ, ಈಗ ನಾಯಿ ಗರ್ಭದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಈ ಶರೀರ. ನಾಯಿ ಗರ್ಭದಲ್ಲಿ ಏನಾಗುತ್ತೆ, ಒಂದು ನಾಯಿ ಇರುತ್ತಲ್ಲ, ಅದರ ಗರ್ಭದಲ್ಲಿ ಹೋದ್ರೆ ನಾಯಿಯಾಗಿ ಹುಟ್ಟುತ್ತೀವಿ, ಅದು ಆಚೆ ಬರುತ್ತೆ, ನಾಯಿಯಾಗಿ ಆಚೆ ಬರ್ತೀವಿ ನಾವು. ಸೂಕ್ಷ್ಮ ಶರೀರ ಒಂದೇ. ಆ ನಾಯಿ ಇರಲಿ, ಆ ಹೆಸರು ಕಾಳು ಹೇಳದ್ನಲ್ಲ, ಹೆಸರು ಕಾಳಿರಲಿ, ಸೊ ಈ ಎಲ್ಲ ತರಕಾರಿಗಳಿರಲಿ. ಸೊ ಏನಾಗುತ್ತೆ, ಯಾವ ಥರ ಈ ನಮ್ಮ ಶರೀರದ ಯಾತ್ರೆ ಯಾವ ಥರ ಆಗುತ್ತೆ ಅಂದರೆ, ಈ ಸೂಕ್ಷ್ಮ ಶರೀರದಲ್ಲಿ ಆಗುತ್ತೆ. ಸೂಕ್ಷ್ಮ ಶರೀರದಿಂದ ಸ್ಥೂಲ ಶರೀರ ಪಡಿಬೇಕು ನಾವು. ಆ ಪಡೆದ ಮೇಲೆ ಮತ್ತೆ ಇದೆಲ್ಲ ಒಳಗಡೆನೂ ಸೂಕ್ಷ್ಮ ಶರೀರ ಇದ್ದೇ ಇರುತ್ತೆ. ಹೋದಾಗ ಏನಾಗುತ್ತೆ, ಸತ್ತ ಮೇಲೆ ಏನಾಗುತ್ತೆ ಅಂತ ಹೇಳಿದ್ವಿ. ಸತ್ತ ಮೇಲೆ ಅಂದರೆ ನಾನು ಹೇಳಿದೆ, ನಾವು ಸಾಯಲ್ಲ, ನಾವೆಲ್ಲ ಸನಾತನಿಗಳು, ಅಂದರೆ ಯಾವಾಗಲೂ ಇರೋವಂತಹವರು ಅಂತ. ನಾವು ಸಾಯಲ್ಲ, ನಮ್ಮ ಈ ಶರೀರ ಹೋಗುತ್ತೆ, ಮತ್ತೆ ಇನ್ನೊಂದು ಶರೀರ ಬರುತ್ತೆ. ಸ್ವಲ್ಪ ಟೈಮ್ ಆಗ್ಬೋದು, ನಮಗೆ ಗೊತ್ತಿಲ್ಲ ಎಷ್ಟು ಟೈಮ್ ಆಗುತ್ತೆ, ಬರೋದಂತೂ ಗ್ಯಾರಂಟಿ.
ಯಾಕಂದ್ರೆ ನಾವು ಬೇಕಾದಷ್ಟು ಪಾಪ ಮಾಡಿರ್ತೀವಿ, ಅಷ್ಟು ಪಾಪ ಮಾಡಿದ್ಮೇಲೆ ಇನ್ನೊಂದು ಶರೀರ ಬಂದೇ ಶರೀರ ಬರೋದೇ ಪಾಪದಿಂದ. ಹಾಗಾಗಿ ಬಂದೇ ಬರುತ್ತೆ ನಮಗೆ. ಈ ಒಂದು ಜನ್ಮದಲ್ಲಿ ಇನ್ನೊಂದು 100 ಜನ್ಮ ಸಿಗೋ ಅಷ್ಟು ಪಾಪ ನಾವು ಆಲ್ರೆಡಿ ಮಾಡಿರ್ತೀವಿ. ಯಾಕೆಂದ್ರೆ ಯಾರನ್ನೋ ಸಾಯಿಸಿರ್ತೀವಿ, ನಾವು ಮತ್ತೆ ಹುಟ್ಟಿ ಅವ್ರು ನಮ್ಮನ್ನ ಸಾಯಿಸ್ಬೇಕಲ್ಲ. ಸೊ ಆ ಕರ್ಮದ ಕನೆಕ್ಷನ್ ಕಂಪ್ಲೀಟ್ ಆಗಬೇಕು. ಹಾಗಾಗಿ ನಾವು ಮತ್ತೆ ಹುಡ್ತೀವಿ. ಏನಾಗಿ ಹುಡ್ತೀವಿ ಅನ್ನೋದು ಇಟ್ ಡಿಪೆಂಡ್ಸ್. ನಾಯಿ ಆಗ್ಬೋದು, ಮನೇರಿ ಆಗ್ಬೋದು, ಏನಾಗ್ಬೋದು. ಆದ್ರೆ ಆ ಜೀವ ಏನಾಗುತ್ತೆ, ನಾವು ಏನಾಗಬೇಕು ಅಂತಿರುತ್ತೆ, ನನ್ಗೆ ಲಾಸ್ಟ್ ಇಂಪ್ರೆಷನ್ನು, ಆ ಇಂಪ್ರೆಷನ್ನೇ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಳ್ಳುತ್ತೆ. ಅದು ಪವರ್ ಮಾಡುವಂಥದ್ದು. ಈ ನಮ್ಮ ಲಿಂಗ ಶರೀರದಲ್ಲಿ ಈ ಇಂಪ್ರೆಷನ್ಸ್ ಎಲ್ಲ ಏನ್ ಹೇಳ್ತೀವಿ, ಇದು ಲಿಂಗ ಶರೀರದಲ್ಲಿ ಕೂತ್ಕೊಳ್ಳುತ್ತೆ. ಈಗಿಂದಲ್ಲ, ನಮ್ಮ ಜನ್ಮಾಂತರದಲ್ಲಿ ನಾವು ಏನೇನು ಜನ್ಮಗಳನ್ನ ಪಡ್ಕೊಂಡ್ ಬಂದಿದ್ವಿ ಅಷ್ಟು ಲಿಂಗ ಶರೀರದಲ್ಲಿ ಇದೆ. ಮುಂದೆ ಏನೇನು ನಾವು ಜನ್ಮಗಳು ತಗೋತೀವಿ ಅದಷ್ಟು ಇದೆ. ಅದು ಈ ಸೂಕ್ಷ್ಮ ಶರೀರದ ಮೂಲಕ ಆಕ್ಟ್ ಆಗ್ತಾ ಹೋಗುತ್ತೆ. ಈ ಸೂಕ್ಷ್ಮ ಶರೀರನ ನಾವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತೀವಿ. ಸತ್ತ ಮೇಲೆ ಮತ್ತೆ ಅದೇ ಸೂಕ್ಷ್ಮ ಶರೀರ ಬರುತ್ತೆ. ಬರೀ ಸೂಕ್ಷ್ಮ ಶರೀರ ಬರಲ್ಲ, ಮತ್ತೆ ಬೇರೆ ಬೇರೆ ಯಾತನಾ ಶರೀರ ಅಂತ, ನರಕದಲ್ಲಿ ಯಾತನೆಗೆ ಒಂದು ಶರೀರ ಬರುತ್ತೆ. ನಿಮ್ಗೆ ಸರಿಯಾಗಿ ಶ್ರಾದ್ದ ಕರ್ಮಗಳನ್ನ ಮಾಡಿದ್ರೆ ಆ ಶರೀರ ಹೋಗಿ ಇನ್ನೊಂದು ಶರೀರ, 1 ವರ್ಷ ಆದ್ಮೇಲೆ ಇನ್ನೊಂದು ಶರೀರ ಬರುತ್ತೆ. ನಾವು ಹೇಳಿದ್ರು ನಮ್ಮ ಆಚಾರ್ಯರು ಮಾಡುವಾಗ, ನಿಮ್ಗೆ ಸತ್ತ ತಕ್ಷಣ ಒಂದು ಇಷ್ಟುದ್ದದ ಶರೀರ ಬರುತ್ತೆ ಅಂತ, ಒಂದು ಮಣಕೈ. ಅದಾದ್ಮೇಲೆ ನಿಮ್ಗೆ 10 ದಿನ ಆದ್ಮೇಲೆ ಇಷ್ಟುದ್ದದ ಶರೀರ ಬರುತ್ತೆ ಅಂತ, ಅಂದ್ರೆ ಒಂದು ಪಾಮ್ ಅಷ್ಟು. ಅದು ಎಲ್ಲ 1 ವರ್ಷ ಆದ್ಮೇಲೆ ಇಷ್ಟುದ್ದ, ಬೆರಳಷ್ಟು. ಅಂದ್ರೆ ಇದೆಲ್ಲ ಯಾವುದು ಅಂದ್ರೆ ಸೂಕ್ಷ್ಮ ಶರೀರನೇ ಬೇರೆ ಬೇರೆ ಶರೀರಗಳು ತಗೊಂಡು ಆ ಎಲ್ಲ ಕರ್ಮಗಳನ್ನ ಕಳ್ಕೊಂಡು ಕೊನೆಗೆ ಜೀವಕ್ಕೆ ಬರುವಾಗ ಮತ್ತೆ ಸೂಕ್ಷ್ಮ ಶರೀರ ಆಗೇ ಬರುತ್ತೆ. ಈ ಎಲ್ಲಾ ಸಮಯದಲ್ಲಿ ಆ ಶರೀರದ ಒಳಗೆ ಪ್ರಾಣದೇವರು ಇರ್ತಾರೆ, ಭಗವಂತನೂ ಇರ್ತಾರೆ. ಆದ್ರೆ ನಮಗ್ ಗೊತ್ತಿಲ್ಲ ಅಷ್ಟೇ. ಸೊ ಇದನ್ನ ನಾವು ತಿಳ್ಕೊಂಡ್ರೆ ಏನಾಗುತ್ತೆ, ನಾವು ಫಸ್ಟ್ ಸಾಯಲ್ಲ, ನಾವು ಹೆದರ್ಕೋಬೇಕಾಗಿಲ್ಲ. ಈ ದೇಹ ಹೋದ್ರೂ ತಲೆ ಕೆಡ್ಸ್ಕೋಬಾರ್ದು. ನಾವು ಇರೋವರೆಗೂ ಚೆನ್ನಾಗಿಟ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು ದೇಹನ. ಯಾಕೆಂದ್ರೆ ಇದು ನಮ್ಮದಲ್ಲ. ಇಲ್ಲಿ ಒಳಗಡೆ ಭಗವಂತ ಇದ್ದಾನೆ, ಪ್ರಾಣದೇವರಿದ್ದಾರೆ, ಎಲ್ಲಾ ದೇವತೆಗಳು ಇದ್ದಾರೆ ಇಲ್ಲಿ ಒಳಗಡೆ. ಈ ಕಣ್ಣನ್ನು ನೋಡ್ತಾ ಇದ್ದೀವಿ, ಎಂಜಾಯ್ ಮಾಡ್ತಿದ್ದೀವಿ ಅಂದ್ರೆ ನಾವು ಅವ್ರಿಗೆ ಥ್ಯಾಂಕ್ಫುಲ್ ಆಗಿರ್ಬೇಕು. ಅವ್ರಿಗೆ ಎಷ್ಟು ಥ್ಯಾಂಕ್ಫುಲ್ ಆಗಿರ್ತೀವಿ, ನಾವು ಸೂಕ್ಷ್ಮ ಶರೀರದಲ್ಲಿ ಇದ್ದಾಗ್ಲೂ ಏನಾದ್ರೂ ನೆನಪು ಬರಬೇಕು ಅಂದ್ರೆ ಈ ಶರೀರದಲ್ಲಿ ಇರಬೇಕು. ನಾವಿಲ್ಲಿಂದ ಏನೇನು ಇನ್ಪುಟ್ಸ್ ಕೊಡ್ತಾ ಇದ್ದೀವಿ ಆ ಎಲ್ಲ ಇನ್ಪುಟ್ಸು ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ. ಇನ್ನೊಂದು ನಾನು ಕ್ವಿಕ್ ಆಗಿ ಹೇಳೋದಾದ್ರೆ, ಈ ಒಂದು ಯಾವ ತರ ಈ ಸೂಕ್ಷ್ಮ ಶರೀರ ಇರುತ್ತೆ ಅಂತ ಈ ಟೆಕ್ನಾಲಜಿ ಮೂಲಕ ಎಕ್ಸ್ಪ್ಲೈನ್ ಮಾಡ್ಬೋದು ನಾವು. ಇದು ತುಂಬಾ ಸುಲಭ. ವೇದಿಕ್ ವೆಲ್ನೆಸ್ ಚಾನೆಲ್ನ ನಾನು ಓಪನ್ ಮಾಡ್ತೀನಿ. ಸೊ ನಮಗಿಲ್ಲಿ ಯೂಟ್ಯೂಬಲ್ಲಿ ಏನು ಕಾಣುತ್ತೆ, ಇದೊಂದು ವೇದಿಕ್ ವೆಲ್ನೆಸ್ ಚಾನಲ್ ಕಾಣ್ತಾ ಇದೆ. ಇದರಲ್ಲಿ ಬೇಕಾದಷ್ಟು ವಿಡಿಯೋಸ್ಗಳಿದೆ, ಎಲ್ಲ ಇದೆ ಇದರಲ್ಲಿ. ಆದರೆ ರಿಯಲ್ ಆಗಿ ಇದಿಲ್ಲ. ನಾನೀಗ ನೋಡಿ ಸ್ಕ್ರೀನಲ್ಲಿ ನಾನು ತೋರಿಸ್ತೀನಿ. ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಒಂದು ಇನ್ಸ್ಪೆಕ್ಟ್ ಎಲಿಮೆಂಟ್ ಅಂತ ಬರುತ್ತೆ. ಇದನ್ನು ನಾನು ಕ್ಲಿಕ್ ಮಾಡ್ತಿದ್ದೀನಿ. ನಾನು ಇನ್ಸ್ಪೆಕ್ಟ್ ಎಲಿಮೆಂಟ್ ಅಂತ ಮಾಡಿದಾಗ ಈ ರೈಟ್ ಸೈಡಲ್ಲಿ ನೋಡಿ ಕೋಡ್ಗಳು ಕಾಣಿಸ್ತಾ ಇದೆ. ಸ್ಟೈಲು, ಇದರಲ್ಲಿ ಏನೇನಿದೆ, ಎಲಿಮೆಂಟ್ಸು, ಕನ್ಸೋಲು, ಸೋರ್ಸಸ್ಸು, ನೆಟ್ವರ್ಕು. ತುಂಬಾ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಇದು ಗೊತ್ತಿರುತ್ತೆ. ಸೊ ಇವರೇನು ಮಾಡ್ತಾರೆ, ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮ್ಗೆ ಏನಿದೆ, ಗರ್ಭ ಸಂಸ್ಕಾರದ ರಹಸ್ಯ ಅಂತ ವಿಡಿಯೋ ಇದೆ, ರುದ್ರ ನಮಕಂ ಚಮಕಂ ಅಂತ ವಿಡಿಯೋ ಇದೆ. ಇದು ಎಲ್ಲದಕ್ಕೂ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ರೆ ಅದರದ್ದು ಪೂರ್ತಿ ನನ್ನ ಈ ವಿಡಿಯೋ ಯಾವ ಕಲರ್ ಇದೆ, ಪ್ರತಿಯೊಂದಕ್ಕೂ ಒಂದು ಕೋಡ್ ಇದೆ. ಈ ಇಮೇಜು, ವಿಡಿಯೋ, ಈ ಸೌಂಡು, ಪ್ರತಿಯೊಂದಕ್ಕೂ ಎಲಿಮೆಂಟ್ಸ್ ಇದೆ, ಕನ್ಸೋಲ್ ಇದೆ, ಸೋರ್ಸ್ ಕೋಡು ಪ್ರತಿಯೊಂದು ಇದೆ. ಸೊ ಈ ಸ್ಕ್ರೀನಲ್ಲಿ ನೀವೇನು ನೋಡ್ತಿದ್ದೀರಲ್ಲ, ಈ ಸೋರ್ಸ್ ಕೋಡ್ ಏನಾದರೂ ಪ್ರಾಬ್ಲಮ್ ಆದರೆ ಆಟೋಮೆಟಿಕಲಿ ಬಾಡಿಲಿ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಈ ಕೋಡ್ ಏನಾದರೂ ನಾನು ಚೇಂಜ್ ಮಾಡೋಕ್ಕೆ ಬಿಡಲ್ಲ. ಯಾಕಂದರೆ ಈ ಇನ್ಸ್ಪೆಕ್ಟ್ ಎಲಿಮೆಂಟನ್ನು ಆಕ್ಸೆಸ್ ಕೊಟ್ಟಿರಲ್ಲ. ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಇದನ್ನೇ ಹ್ಯಾಕ್ ಅಂತ ಮಾಡೋದು, ಈ ಹ್ಯಾಕ್ ಮಾಡೋದು ಅಂತಾರಲ್ಲ. ಹ್ಯಾಕ್ ಮಾಡಿದಾಗ ಏನು ಮಾಡ್ತಾರೆ, ನಿಮ್ಮ ಸೋರ್ಸ್ ಕೋಡ್ ಏನಿರುತ್ತೆ ನಿಮ್ಮ ವೆಬ್ಸೈಟಲ್ಲಿ ಅದನ್ನು ಹ್ಯಾಕ್ ಮಾಡಿ ಅವ್ರಿಗೇನು ಬೇಕೋ ಅದನ್ನು ಹಾಕ್ಕೊಳ್ತಾರೆ. ಓಕೆ. ಸೊ ಈ ಸೋರ್ಸ್ ಕೋಡನ್ನು ಹ್ಯಾಕ್ ಮಾಡಿದ್ರೆ ನಿಮಗೆ ಇಲ್ಲಿರೋ ಪಿಕ್ಚರ್ಸ್ ಕಾಣಿಸಲ್ಲ. ಸೊ ಅದೇ ಥರ ಇದು ನಮ್ಮ ಸೂಕ್ಷ್ಮ ಶರೀರ. ಈ ರೈಟ್ ಸೈಡಲ್ಲಿ ನಮಗೇನು ಎಲಿಮೆಂಟ್ಸು, ಕೋಡ್ಸು ನೋಡಿ, ಇದೆಲ್ಲ ಏನೇನಿದೆ, DIV, ID, ಟೈಟಲ್, ಸ್ಲ್ಯಾಶ್ ಕಂಟೈನರ್, ಕ್ಲಾಸ್ = ಐಫನ್, ಸ್ಟೈಲ್, ಹ್ಯಾಶ್, ಸ್ಕೋಪ್, ಈ ಥರ ಎಲ್ಲ ಏನು ಕಾಣಿಸ್ತಾ ಇದೆಯಲ್ಲ, ಇದು ಆ್ಯಕ್ಚುಲಿ ಇದೇ ಸೂಕ್ಷ್ಮ ಶರೀರ. ನಮಗಿಲ್ಲಿ ಏನು ವಿಡಿಯೋ ಕಾಣಿಸ್ತಾ ಇದೆ ಇದು ನಮ್ಮ ಸ್ಥೂಲ ಶರೀರ. ಸೊ ಇದು ನಮ್ಮ ಒಳಗಡೆ ಕೂಡ ಇದೇ ಆಗ್ತಾ ಇದೆ. ಸೊ ಈ ಸೂಕ್ಷ್ಮ ಶರೀರ, ಈ ಕೋಡ್ ತಗೊಂಡು ನಾವು ಮತ್ತೆ ಹೋಗ್ಬಿಟ್ಟು ಇನ್ನೊಂದು ಕೋಡ್ ಚೇಂಜ್ ಆಗುತ್ತೆ, ಇನ್ನೊಂದು ಬಾಡಿ ಬರುತ್ತೆ. ಸೊ ಇನ್ನೊಂದು ಕಲರ್ ಬರುತ್ತೆ, ಇನ್ನೊಂದು ಫೇಸ್ ಬರುತ್ತೆ. ಆ ಒಂದು ಜೆನೆಟಿಕ್ ಕೋಡ್ ಜೊತೆ ಸೇರಿಕೊಂಡು ನಮ್ಮ ಸೂಕ್ಷ್ಮ ಶರೀರಕ್ಕೆ ಏನೇನು ಬರಬೇಕೋ ಬರುತ್ತೆ. ಆ ತಂದೆ ತಾಯಿಗಳಿಂದ ನಾವು ಸೈಂಟಿಫಿಕಲಿ ಏನು ಜೆನೆಟಿಕ್ ಏನು ಬರುತ್ತೆ, ತಂದೆ ತರಾನೇ ನೋಡಿ ಇದಾನೆ ಮಗ ಅಂತೀವಿ. ಸೊ ಅದ್ರ ಜೊತೆನೂ ಸೇರ್ಕೊಳ್ಳುತ್ತದು. ಅದ್ರ ಜೊತೆ ಸೇರ್ಕೊಂಡು ನಾವು ಮತ್ತೆ ಹುಟ್ಟುತ್ತೀವಿ. ನಾಯಿ ಆದ್ರೆ ನಾಯಿ, ನರಿ ಆದ್ರೆ ಕೋಡ್ ಒಂದೇ. ಸೊ ನಾವು ಮತ್ತೆ ಮನುಷ್ಯರಾಗಬೇಕು ಅಂದ್ರೆ, ಮತ್ತೆ ಈ ಎಲ್ಲ ಜ್ಞಾನನೂ ಕಂಟಿನ್ಯೂ ಮಾಡಬೇಕು ಅಂದ್ರೆ
ಅದನ್ನು ಕೂಡ ಕೃಷ್ಣ ಹೇಳ್ತಾನೆ. ಭಗವದ್ಗೀತೆ ನಾವು ಬಿಡಬಾರ್ದು, ಯಾಕಂದ್ರೆ ಎಲ್ಲದ್ರ ಬಗ್ಗೆ ಸತ್ಯ ತಿಳ್ಕೊಬೇಕು ಅಂದ್ರೆ ಭಗವದ್ಗೀತೆಯಲ್ಲಿ ಇದೆ. ಸೊ ನಮಗೆ ಈ ಮುಂದೆ ಏನಾದ್ರು ಬರಬೇಕು ಅಂದ್ರೆ, ಈಗ ನಾನು ಇಷ್ಟೆಲ್ಲ ಓದಿದ್ದೀನಿ ಭಗವದ್ಗೀತೆ ಬಗ್ಗೆ, ಈ ಪಾಡ್ಕಾಸ್ಟ್ ಕೇಳಿದ್ದೀನಿ, ಸೂಕ್ಷ್ಮ ಶರೀರ ಬಗ್ಗೆ ತಿಳ್ಕೊಂಡಿದ್ದೀನಿ, ಇದು ಹೊಟ್ಟೋಗ್ಬಿಟ್ರೆ ವೇಸ್ಟ್ ಅಲ್ವಾ? ಹೌದು, ಹೋಗಲ್ಲ. ಸೂಕ್ಷ್ಮ ಶರೀರದಲ್ಲಿ ನಿಮ್ಗೆ ಒಂದು ಸರಿ ಜ್ಞಾನ ಬಂದ್ಬಿಟ್ರೆ ಹೋಗಲ್ಲ. ರಿಟ್ರೀವ್ ಆಗದೆ ಇರಬಹುದು, ಸ್ಟೋರ್ ಅಂತೂ ಆಗುತ್ತೆ. ರಿಟ್ರೀವ್ ಮಾಡೋದಕ್ಕೆ ಅಂದ್ರೆ ಜ್ಞಾಪಿಸ್ಕೊಳ್ಳೋದಕ್ಕೆ. ಈಗ ನನಗೆ ಜ್ಞಾನ ಇದೆ, ನೀವೇನೋ ಒಂದು ಪ್ರಶ್ನೆ ಕೇಳಿದಿರಾ, ನನಗೆ ತಕ್ಷಣ ಹೊಳಿಯಲ್ಲ, 2 ನಿಮಿಷ ಆದ್ಮೇಲೆ ಹೊಳಿಯುತ್ತೆ. ಈಗ ನಾನು ಈ ಒಂದು ಏನು ಈ ಎಕ್ಸ್ಪ್ಲನೇಷನ್ ಮಾಡಬೇಕು ಅಂತಿದ್ದೆ ಈ ಟೆಕ್ನಿಕಲ್ದು, ನಾನು ಫಸ್ಟ್ ಕ್ವಶನ್ ಅಲ್ಲೇ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಆಗ ಹೊಳಿಲಿಲ್ಲ, ಆಮೇಲೆ ರಿಟ್ರೀವ್ ಆಯ್ತು. ಹಾಗಾಗಿ ಜ್ಞಾನ ಒಳಗಡೆ ಇರುತ್ತೆ. ಒಂದು ಸರಿ ನೀವು ಏನೇ ಓದಿದ್ರೆ ಭಗವಂತನ ಬಗ್ಗೆ, ಈ ಪ್ರಪಂಚದ ಬಗ್ಗೆ ಇರೋದೆಲ್ಲ ಹೊಟ್ಟೋಗುತ್ತೆ. ಈ ಅಧ್ಯಾತ್ಮದ ಜ್ಞಾನ ಏನಿದೆ ಅದು ಹೋಗಲ್ಲ. ಅದು ಇರೋದ್ರಿಂದಾನೇ ನಮ್ಗೆ ಜನ್ಮ ಜನ್ಮಾಂತರದ ಸಾಧನೆ ಮಾಡ್ಬೇಕು ಅಂತ. ಒಂದು ಸರಿ ನಿಮ್ಗೆ ಭಗವದ್ಗೀತೆ ಒಂದು ಜನ್ಮದಲ್ಲಿ ಅರ್ಥ ಆಗಲ್ಲ, ಈ ಕೃಷ್ಣ ಏನ್ ಹೇಳ್ದ ಅಂತ. ಫಸ್ಟ್ ಆಫ್ ಆಲ್ ಅದನ್ನೇ ಓದ್ಬೇಕು ಅಂತ ಇಂಟ್ರೆಸ್ಟೇ ಬರಲ್ಲ, ಅದನ್ನ ತಿಳ್ಕೋಬೇಕು ಅಂತಾನೆ ಅನ್ಸಲ್ಲ. ಅನ್ಸಿದ ಮೇಲೆ ಒಂದು 100 ಜನ್ಮ ಆಗುತ್ತೆ. ಅದನ್ನ 100 ಜನ್ಮದಲ್ಲಿ ನೀವು ಭಗವದ್ಗೀತೆನ ಅರ್ಥ ಮಾಡ್ಕೊಂಡ್ರೆ 100ನೇ ಒಂದು ಜನ್ಮದಲ್ಲಿ ಸ್ವಲ್ಪ ಅರ್ಥ ಆಗಿರುತ್ತೆ. ಅದು ಎಲ್ಲ ಸ್ಟೋರ್ ಆಗುತ್ತೆ ಸೂಕ್ಷ್ಮ ಶರೀರದ ಮನಸ್ಸಿನಲ್ಲಿ, ಸೂಕ್ಷ್ಮ ಶರೀರದ ಚಿತ್ತದಲ್ಲಿ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ ಮನಸ್ಸಿನ ಪ್ರಭೇದಗಳು, ಅಲ್ಲಿ ಎಲ್ಲ ಇದು ಸ್ಟೋರ್ ಆಗಿರೋದ್ರಿಂದ ನಮ್ಗೆ ನೆಕ್ಸ್ಟ್ ಅದೇ ತರ ಜನ್ಮ ಬರುತ್ತೆ. ಇನ್ಯಾರೋ ಜ್ಞಾನಿಗಳ ಮನೆಯಲ್ಲಿ ಹುಟ್ಟುತ್ತೀವಿ, ಅವ್ರು ಮತ್ತೆ ಇದನ್ನ ಹೇಳಿದಾಗ ತಕ್ಷಣ ಅರ್ಥ ಆಗುತ್ತೆ. ಈ ಪಾಡ್ಕಾಸ್ಟ್ ನೋಡೋರ್ಗು ಎಲ್ಲರಿಗೂ ಸೂಕ್ಷ್ಮ ಶರೀರ ತಕ್ಷಣ ಎಲ್ಲರಿಗೂ ಅರ್ಥ ಆಗ್ಬೇಕು ಅಂತಿಲ್ಲ. ಅವರ ಜನ್ಮದಲ್ಲಿ ಆಲ್ರೆಡಿ ಕೇಳಿದ್ರೆ ಹಿಂದಿನ ಜನ್ಮದಲ್ಲಿ, ಈಗ ಬೇಗ ಕನೆಕ್ಟ್ ಆಗುತ್ತೆ. ಸೊ ಯಾರಿಗಾದ್ರೂ ಕನೆಕ್ಟ್ ಆಗ್ತಿದೆ ಅಂದ್ರೆ ಅವರು ತುಂಬಾ ಖುಷಿ ಪಡ್ಬೇಕು. ಯಾಕೆ ಅಂದ್ರೆ ಈ ಅಧ್ಯಾತ್ಮದ ವಿಷಯಗಳು ಅಷ್ಟು ಸುಲಭವಾಗಿ ಯಾರಿಗೂ ರುಚಿಸಲ್ಲ. ರುಚಿಸಿದ್ರು ಅದರಲ್ಲಿ ಇಂಟ್ರೆಸ್ಟ್ ಬರಲ್ಲ, ಇಂಟ್ರೆಸ್ಟ್ ಬಂದ್ರು ಉಳಿಯಲ್ಲ. ಇದೆಲ್ಲ ಆಗ್ಬೇಕು ಅಂದ್ರೆ ಹಿಂದಿನ ಜನ್ಮದಲ್ಲಿ ಅವ್ರಿಗೆ ಇದೆ ಅಂತಾನೆ ಅರ್ಥ. ಸೊ ಇದನ್ನ ನಾವು ಕಂಟಿನ್ಯೂ ಮಾಡಿದಷ್ಟು ಮುಂದೆ ನಾವು ಯಾವುದೇ ಜನ್ಮದಲ್ಲಿ ಇದ್ರೂ ಎಷ್ಟೋ ಸರಿ ದೊಡ್ಡ ದೊಡ್ಡ ಋಷಿ ಮುನಿಗಳೆಲ್ಲ, ಈಗ ಭರತ ಚಕ್ರವರ್ತಿ ಆಗಿದ್ದವನು, ಅವನೇನ್ ಮಾಡ್ತಾನೆ, ಅವನದೊಂದು ಸ್ಟೋರಿ ಇದೆ. ಭರತ ಚಕ್ರವರ್ತಿ ದೊಡ್ಡ ಚಕ್ರವರ್ತಿ, ನಾವು ಭಾರತ ಅಂತ ಹೆಸರು ಬಂದಿರೋದೇ ಭರತ ಚಕ್ರವರ್ತಿಯಿಂದ. ಅವನು ವಾನಪ್ರಸ್ಥಾಶ್ರಮಕ್ಕೆ ಅಂತ ಹೊಟ್ಟೋಗ್ತಾನೆ, ಎಲ್ಲ ತ್ಯಾಗ ಮಾಡ್ಬಿಟ್ಟು ಮಕ್ಕಳಿಗೆ ಬಿಟ್ಬಿಟ್ಟು ಕಾಡಿಗೆ ಹೊಟ್ಟೋಗ್ತಾನೆ. ಕಾಡಲ್ಲಿ ತಪಸ್ ಮಾಡ್ಬೇಕು ಅಂತ ಹೋಗ್ತಾನೆ. ಅಲ್ಲಿ ಯಾವುದೋ ಒಂದು ಜಿಂಕೆಯನ್ನು ನೋಡ್ತಾನೆ. ಆ ಜಿಂಕೆನ ಒಂದು ಹುಲಿ ಅಟ್ಟಿಸ್ಕೊಂಡ್ ಬಂದಿರುತ್ತೆ. ಆ ಜಿಂಕೆನ ಹುಲಿ ಅಟ್ಟಿಸ್ಕೊಂಡ್ ಬರ್ತಾ ಇರುತ್ತೆ ಬೇಟೆ ಆಡೋದಕ್ಕೆ. ಆ ಜಿಂಕೆ ಪ್ರೆಗ್ನೆಂಟ್, ಜೋರಾಗಿ ಅದು ಓಡ್ತಾ ಓಡ್ತಾ ಬರುತ್ತೆ, ನೆಗಿಯುತ್ತೆ ತಪ್ಪಿಸ್ಕೊಳ್ಬೇಕು ಅಂತ. ಅದು ಒಂದು ಹಳ್ಳದಲ್ಲಿ ಬಿದ್ದು ಸತ್ತೋಗುತ್ತೆ. ಆದ್ರೆ ಅದರ ಹೊಟ್ಟೆಲಿದ್ದ ಜಿಂಕೆ ಮರಿ ಆಚೆಗೆ ಬರುತ್ತೆ. ಅದು ಬಂದು ಇವನ್ ಕೈಗೆ ಬೀಳುತ್ತೆ. ಯಾರಿಗೆ? ಭರತ ಚಕ್ರವರ್ತಿ ಅರ್ಘ್ಯ ಕೊಡ್ತಾ ಇರ್ತಾನೆ ನದಿಲಿ ನಿಂತ್ಕೊಂಡು, ಅವನ್ ಕೈಗೆ ಬರುತ್ತೆ. ಅಯ್ಯೋ ನೋಡ್ತಾನೆ, ಅಯ್ಯೋ ತಾಯಿ ಸತ್ತೋಯ್ತು ಇದ್ರದ್ದು, ಈ ಜಿಂಕೆ ಮರಿನ ನೋಡ್ಕೋಬೇಕಲ್ಲ ಅಂತ ಅವನ್ಗೆ ಎಷ್ಟು ವ್ಯಾಮೋಹ ಬಂದ್ಬಿಡುತ್ತೆ. ಈಗ ನಾವು ನಾಯಿ ಸಾಕ್ತಿವಲ್ಲ ಹಾಗೆ, ಆ ಮಗುನ್ ನೋಡಿದ್ರೆ ಯಾವ ನಾಯಿ ಮರಿ ಯಾಕೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ರೆ, ಯಾವಾಗ್ಲೂ ಅಷ್ಟೇ ಮರಿ ನೋಡಿದ್ರೆ ಮುದ್ದಾಗಿರುತ್ತೆ. ಅದು ಮನುಷ್ಯನ್ ಮರಿ ಇರ್ಲಿ, ನಾಯಿ ಮರಿ ಇರ್ಲಿ, ಇಲಿ ಮರಿ ಇರ್ಲಿ, ಮರಿಗಳೆಲ್ಲಾನು ಮುದ್ದಾಗಿರುತ್ತೆ. ಆ ಮುದ್ದುವಾದ ಮರಿ ಮೇಲೆ ಮುದ್ದು ಬಂದ್ಬಿಟ್ಟು ಏನಾಗುತ್ತೆ, ಈ ನಾಯಿ ಮೇಲೆ ಹೆಂಗೆ ಪ್ರೀತಿ ಬರುತ್ತೆ ಆ ತರ ಭರತ ಚಕ್ರವರ್ತಿಗ ಆ ಜಿಂಕೆ ಮೇಲೆ ಪ್ರೀತಿ ಬಂದ್ಬಿಡುತ್ತೆ. ಯಾವಾಗ್ಲೂ ಅಯ್ಯೋ ಆ ಜಿಂಕೆ ಏನಾಯ್ತು, ಅದಕ್ಕೆ ತಿನ್ಸು, ಅದಕ್ಕೆ ಕುಡಿಸು, ಇದನ್ನೇ ಮಾಡ್ಕೊಂಡು ಅವನು ಹೋಗಿದ್ದು ಭಗವಂತನ ಪ್ರಾರ್ಥನೆ ಮಾಡಿ ಮೋಕ್ಷ ತಗೋಬೇಕು ಅಂತ. ಆದ್ರೆ ಅವನಿಗೆ ಕಾಡಲ್ಲಿ ಸಿಕ್ಕಿದ್ದು ಜಿಂಕೆ. ಆ ಜಿಂಕೆಗೆ ಊಟ ತಿಂತೋ, ಅದು ಏನಾರು ಆಗ್ಬಿಡುತ್ತೋ, ಅಯ್ಯೋ ಯಾವ್ದಾದ್ರು ಹುಲಿ ಹಿಡಿದು ಬಿಡುತ್ತೋ ಅದನ್ನ ಅಂತ ಅದ್ರದ್ದೇ ಚಿಂತೆಯಲ್ಲಿ ಇದ್ದು ಇವನು ಸಾಯ್ತಾನೆ. ಜಿಂಕೆ ಆಗಿ ಹುಟ್ಟುತ್ತಾನೆ ಮುಂದಿನ ಜನ್ಮದಲ್ಲಿ. ಇದು ಶಾಸ್ತ್ರದಲ್ಲಿ ಹೇಳಿರೋದು. ಅಂದ್ರೆ ನೀವು ತುಂಬಾ ಹುಷಾರಾಗಬೇಕು ಸಾಯೋ ಟೈಮಲ್ಲಿ. ನೀವೆಷ್ಟೇ ಆದ್ರೆ ಜಿಂಕೆ ಆದ್ರೂ ಕೂಡ, ಬಿಕಾಸ್ ಅವ್ನು ದೊಡ್ಡ ರಾಜನಾಗಿದ್ದವನು, ಮಹಾಜ್ಞಾನಿ ಆಗಿದ್ದವನು. ಅಂದ್ರೆ ಹಿಂದಿನ ಕಾಲದಲ್ಲಿ ರಾಜರು ಅಂದ್ರೆ ಎಲ್ಲಾ ಶಾಸ್ತ್ರಗಳ ಅಧ್ಯಯನ ಮಾಡೋರು, ಬರೀ ಫೈಟಿಂಗ್ ಯುದ್ಧ ಕಲೆಗಳನ್ನು ಮಾತ್ರ ಅಭ್ಯಾಸ ಮಾಡ್ತಿರ್ಲಿಲ್ಲ, ಜ್ಞಾನಿಗಳಾಗ್ತಿದ್ರು, ರಾಜರ್ಷಿ ಅಂತ ಕರಿತಿದ್ರು ಅಂತ ಭರತ ರಾಜ. ಅವನಿಗೆ ಜಿಂಕೆ ಆಗಿದ್ದಾಗ್ಲೂ ಗೊತ್ತಿರುತ್ತೆ ಹಿಂದಿನ ಜನ್ಮದಲ್ಲಿ ಏನಾಗಿದೆ, ಎಲ್ಲ ಶಾಸ್ತ್ರ ಜ್ಞಾನ ಇರುತ್ತೆ. ಸೊ ಹಾಗಾಗಿ ನಾವು ಏನೇ ಈ ಶಾಸ್ತ್ರದ ಬಗ್ಗೆ, ಅಧ್ಯಾತ್ಮದ ಬಗ್ಗೆ ನಾವು ತಿಳ್ಕೊಂಡ್ರೆ ಇದು ಜ್ಞಾನ ಹೋಗಲ್ಲ, ಇದು ಕಂಟಿನ್ಯೂ ಆಗುತ್ತೆ. ಅದು ತುಂಬಾ ಪ್ಲಸ್ ಪಾಯಿಂಟ್. ಸೊ ಸೂಕ್ಷ್ಮ ಶರೀರದಲ್ಲಿ ಪ್ರತಿಯೊಂದು ಸ್ಟೋರ್ ಆಗುತ್ತೆ. ಈ ಸೂಕ್ಷ್ಮ ಶರೀರ ಈಗಲೂ ಇದೆ ನಮಗೆ, ಅಂದ್ರೆ ಸತ್ತ ಮೇಲೆ ಬರೋದಲ್ಲ, ಅದು ಈಗ ಇರೋದು. ಸತ್ತ ಮೇಲೆ ಬರೀ ಸೂಕ್ಷ್ಮ ಶರೀರದಲ್ಲಿ ಇರ್ತೀವಿ ಅಷ್ಟೇ. ಈ ಸ್ಥೂಲ ಶರೀರ ಇವಾಗಿದೆ. ಸೊ ಇವಾಗ್ಲೂ ನಾವ್ ಎಂಜಾಯ್ ಮಾಡ್ಬೇಕು, ಹೋದ್ಮೇಲೂ ನಾವ್ ಎಂಜಾಯ್ ಮಾಡ್ಬೇಕು, ಭಯ ಪಡಬಾರ್ದು ಅನ್ನೋದು ಮುಖ್ಯ. ಓಕೆ, ಗಾಟ್ ಇಟ್ ಸರ್. ಸರ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಸೂಕ್ಷ್ಮ ಶರೀರ ಆರ್ ಆಸ್ಟ್ರಲ್ ಬಾಡಿ ಏನಿದೆ, ನಮ್ಮ ಸಂಸ್ಕಾರ, ವಾಸನೆ, ಕರ್ಮಫಲ ಸಂಗ್ರಹ ಆಗಿರುತ್ತಾ ಅದರೊಳಗೆ?
ಖಂಡಿತ ಹೌದು. ಯಾಕೆಂದ್ರೆ ಈಗ ನಾವು ಇಂಪ್ರೆಷನ್ಸ್ ಆಫ್ ದ ಮೈಂಡ್ ಅಂತ ಹೇಳ್ತೀವಿ. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ವೆಸ್ಟರ್ನರ್ಸ್ ತುಂಬಾ ಒಂದು ಹೆಚ್ಚು ನಮ್ಮ ರಿಸರ್ಚ್ ಆಗಿರೋದು. ನಮ್ಮ ಪಾಶ್ಚಾತ್ಯರು ತುಂಬಾ ರಿಸರ್ಚ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೊಂದು ಕುತೂಹಲ, ಈ ಮನುಷ್ಯ ಹೆಂಗೆ ಯೋಚನೆ ಮಾಡ್ತಾನೆ, ಹೆಂಗೆ ನಾಲೆಡ್ಜ್ ಬರುತ್ತೆ. ನಾವು ಈ ಶಾಸ್ತ್ರನ ಹಿಂದೂಗಳು ನಾವೇನ್ ಮಾಡ್ತೀವಿ, ಶಾಸ್ತ್ರ ನಮ್ಮ ಪುರಾಣದಲ್ಲಿ ಇದಕ್ಕೆ ಅರ್ಥ ಹುಡುಕ್ತಿವಿ. ಅವರು ಸೈಂಟಿಫಿಕ್ ವೇಸ್ ಅಂದ್ರೆ ಒಂದು ಇನ್ವೆನ್ಷನ್ ಮಾಡ್ಕೊಂಡು ಏನಿದೆ ಅಂತ ನೋಡ್ತಾರೆ. ಅದು ಏನ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಂಡ್ ಕಾನ್ಶಿಯಸ್ ಮೈಂಡ್ ಅಂತ ಎಕ್ಸ್ಪ್ಲನೇಷನ್ ಮಾಡ್ತಾರೆ ಅವರು. ಈ ಕಾನ್ಶಿಯಸ್ ಮೈಂಡ್ ಅಂದ್ರೆ ನಾವು ಯೋಚನೆ ಮಾಡುವಂಥದ್ದು, ನಾವು ಡಿಸಿಷನ್ ತಗೊಳ್ಳೋದು. ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ನಮಗೆ ಗೊತ್ತಿಲ್ಲದೆ ಇರೋಂಗೆ ನಾವು ಮಾಡುವಂತಹ ಕೆಲಸಗಳು. ಇನ್ವಾಲ್ಯಂಟ್ರಿ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಇನ್ವಾಲ್ಯಂಟ್ರಿ ಹಾರ್ಟು ಇದೆ. ಈಗ ಹಾರ್ಟ್ ನಾವು ಯೋಚನೆ ಮಾಡದೇ ಇದ್ರು ಅದು ಇನ್ವಾಲ್ಯೂಂಟ್ರಿ ಆರ್ಗನ್. ಅದು ಲಂಗ್ಸ್ ಅದ್ರ ಪಾಡಿಗೆ ಅದ್ರ ಕೆಲಸ ಮಾಡ್ತಾ ಇದೆ, ಬ್ಲಡ್ ಸಪ್ಲೈ ಆಗ್ತಾ ಇದೆ. ಎಲ್ಲ ಕಿಡ್ನಿ ಇನ್ವಾಲ್ಯೂಂಟ್ರಿ, ನಾವು ಕಿಡ್ನಿನ ಸ್ಟಾಪ್ ಮಾಡ್ಕೊಳಕ್ಕಾಗಲ್ಲ, ಅದ್ರ ಪಾಡಿಗೆ ಅದ್ರ ಕೆಲಸ ಮಾಡ್ತಾ ಇರುತ್ತೆ. ಅದು ಇನ್ವಾಲ್ಯೂಂಟ್ರಿ ಅನ್ನೋದು ಬೇರೆ. ನಾನು ಹೇಳ್ತಾ ಇರೋದು ವಿತೌಟ್ ಥಿಂಕಿಂಗ್ ಮಾಡುವಂತಹ ಕೆಲಸ. ಈಗ ಹೊಳೆಯೋದು ಅಂತ ಹೇಳ್ತೀವಿ. ಈಗ ನೀವು ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತೀರಾ, ಆಫೀಸಿಂದ ಮನೆಗೆ ಹೋಗ್ತಾ ಇರ್ತೀರಾ, ನೀವು ಯೋಚನೆ ಮಾಡ್ತಿರ್ತೀರಾ? ಇಲ್ಲ, ನೀವು ಹಾಡು ಕೇಳ್ತಿರ್ತೀರಾ, ಏನೋ ಮಾತಾಡ್ತಿರ್ತೀರಾ, ಯಾರ ಹತ್ರ ಫೋನಲ್ಲಿ ಮಾತಾಡ್ತಿರ್ತೀರಾ, ಆದ್ರೂ ಕರೆಕ್ಟ್ ಆಗಿ ಲೆಫ್ಟ್ ರೈಟ್ ತಗೊಂಡು ಹೋಗ್ತೀರಾ. ಏನದು? ಅದು ಸಬ್ ಕಾನ್ಶಿಯಸ್ ಮೈಂಡ್. ಪ್ರತಿದಿನ ರಿಪೀಟೆಡ್ಲಿ ಏನ್ ಮಾಡ್ತೀರಾ, ಅದು ಸಬ್ ಕಾನ್ಶಿಯಸ್ ಮೈಂಡ್ ಕೊಟ್ಟೋಗುತ್ತೆ. ಸೊ ಅದು ಮಸಲ್ ಮೆಮೊರಿ ತರ ಅಂತಾನು ಹೇಳಬಹುದು. ಇಟ್ಸ್ ಆಕ್ಚುಲಿ ನಾಟ್ ಮಸಲ್ ಮೆಮೊರಿ. ಮೆಮೊರಿ ಇಸ್ ದೇರ್, ಯಾಕಂದ್ರೆ ಬ್ರೈನೇ ಎಲ್ಲ ಕಡೆ ಇರೋದು. ಯಾಕಂದ್ರೆ ನರ್ವ್ ಎಂಡ್ಸ್ ಎಲ್ಲ ಆಲ್ ಓವರ್ ದ ಬಾಡಿ ನಮ್ಗೆ ನರ್ವಸ್ ಸಿಸ್ಟಮ್ ಇದೆ. ಹಾಗಾಗಿ ಮಸಲ್ ಮೆಮೊರಿ ಅಂದ್ರೆ ಆಕ್ಚುಲಿ ನರ್ವಸ್ ಸಿಸ್ಟಮ್. ಅದು ಸ್ಟೋರ್ ಆಗಿದೆ, ಎನರ್ಜಿ ಸ್ಟೋರ್ ಆಗಿದೆ. ನಮ್ಗೆ ಅದು ಎಲ್ಲಿದೆ? ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ. ಸೊ ಈ ಕಾನ್ಶಿಯಸ್ ಮೈಂಡ್ಗೂ ಸಬ್ ಕಾನ್ಶಿಯಸ್ ಮೈಂಡ್ಗೂ ಏನಂದ್ರೆ, ಈಗ ಒಂದ್ಸರಿ ನಾವು ಡ್ರೈವಿಂಗ್ ಮಾಡೋದು ಕಲ್ತಿದ್ವಿ, ಒಂದ್ಸರಿ ನೀವೇನಾದ್ರೂ ಈಗ 2 ವೀಲರ್ ಓದೋದು ಕಳಿಸ್ಬಿಟ್ರೆ ಮರೆಯಕ್ಕಾಗಲ್ಲ ನೀವು ಅದನ್ನ. ಅಯ್ಯೋ ನನಗೆ 1 ವರ್ಷ ಆಗೋಯ್ತು ಓಡಿಸಿ ಮರ್ತೋಗಿದ್ದೀನಿ, ಬ್ಯಾಲೆನ್ಸ್ ಬಂದೇ ಬರುತ್ತೆ. ನೀವು ಸೈಕಲ್ ಒಂದ್ಸರಿ ಬ್ಯಾಲೆನ್ಸ್ ಬಂದ್ಬಿಟ್ರೆ ನೀವು ಬೀಳಕ್ ಸಾಧ್ಯನೇ ಇಲ್ಲ. ಯಾರಾದ್ರೂ ಬೇಕಂತ ನಿಮ್ಮನ್ನ ತಳ್ಳಿ ಹೊಡೆದು ಬೀಳಿಸ್ಬೇಕೇ ಹೊರತು ನೀವಾಗೆ ಬ್ಯಾಲೆನ್ಸ್ ತಪ್ಪಿ ಬಿದ್ದೆ ಅಂತ ಚಾನ್ಸೇ ಇಲ್ಲ. ಯಾಕೆಂದ್ರೆ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತೆ. ಯಾವುದು ನಾವು ರಿಪೀಟೆಡ್ಲಿ ಮಾಡ್ತೀವಿ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ. ಸೊ ಈ ವೆಸ್ಟರ್ನರ್ಸ್ ಏನ್ ಮಾಡ್ತಾರೆ, ನಮ್ಮ ಸೂಕ್ಷ್ಮ ಶರೀರನ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾರೆ. ಅವ್ರಿಗೆ ಪಾಪ ಇದೆಲ್ಲ ಗೊತ್ತಿಲ್ಲ, ಈ ಸೂಕ್ಷ್ಮ ಶರೀರ, ಲಿಂಗ ಶರೀರ ಅವ್ರಿಗೆ ಅರ್ಥನೂ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಈ ಒಂದು ಅಪ್ಬ್ರಿಂಗಿಂಗ್ ಇರಲ್ವಲ್ಲ. ನಿಮಗೆ ಆ ಶಾಸ್ತ್ರಗಳಾಗಲಿ ಇದಾಗಲಿ ಅಷ್ಟು ಪರಿಚಯ ಇರಲ್ಲ ಅವ್ರಿಗೆ. ಇಲ್ಲಿ ಬೆಳೆದವ್ರಿಗೆ ಈಸಿ ಅದರದ ಅರ್ಥ ಆಗುತ್ತೆ. ಸೊ ಅವ್ರೇನು ಮಾಡ್ತಾರೆ, ತುಂಬ ಪುಸ್ತಕಗಳು ಬರೆದಿದ್ದಾರೆ. ಈಗ ನಾನೊಂದು ಸ್ಕ್ರೀನಲ್ಲಿ ತೋರಿಸ್ತೀನಿ, ತುಂಬ ಪುಸ್ತಕಗಳಿದು ಫೇಮಸ್ಸು. ಜೋಸೆಫ್ ಮರ್ಫಿ ಅಂತ ಇವರು 1963ನಲ್ಲಿ ಪಬ್ಲಿಷ್ ಮಾಡಿದಂತಹ ಪುಸ್ತಕ ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ. ನಿಮಗೆ ಸೂಕ್ಷ್ಮ ಶರೀರನ ಸರಿಯಾಗಿ ಇಂಗ್ಲಿಷ್ ಸ್ಟೈಲಲ್ಲಿ ತಿಳ್ಕೋಬೇಕು ಅಂದ್ರೆ ಈ ಒಂದು ಪುಸ್ತಕ ಓದಬೇಕು. ಇವರೇನ್ ಹೇಳ್ತಾರೆ, ನಿಮ್ಗೆ ಏನಾಗಬೇಕು ಜೀವನದಲ್ಲಿ, ಈ ಸಬ್ ಕಾನ್ಶಿಯಸ್ ಮೈಂಡ್ ನ ರೆಡಿ ಮಾಡ್ಬಿಡಿ ನೀವು. ಅಂದ್ರೆ ರಿಪೀಟೆಡ್ಲಿ ಮಾಡಬೇಕು. ಈ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನಿಲ್ಲ, ರಿಪಿಟೇಷನ್ಸ್. ನೀವು ಏನ ಪಾಸಿಟಿವ್ ಥಿಂಗ್ಸ್ನ ರಿಪೀಟೆಡ್ಲಿ ಹೇಳ್ತಾ ಇದ್ರೆ, ನಾನು ಚೆನ್ನಾಗಿದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ, ನನಗೆಲ್ಲ ಚೆನ್ನಾಗಿದೆ, ನನ್ನ ಸುತ್ತ ಬೇಕಾದಷ್ಟು ದುಡ್ಡಿದೆ, ನನಗೆ ನನ್ನ ಹೆಂಡತಿ ಒಳ್ಳೆಯವಳು, ನನ್ನ ಮಕ್ಕಳು ಒಳ್ಳೆಯವರು ಅಂತಾನೇ ಮಾತಾಡ್ತಾ ಇರಿ, ಹೇಳ್ತಾನೇ ಇರಿ. ಸ್ಲೋಲಿ ನೀವೇನಾಗುತ್ತೆ, ಅವರೆಲ್ಲ ಒಳ್ಳೆಯವರಾಗಕ್ಕೆ ಸ್ಟಾರ್ಟ್ ಆಗ್ತಾರೆ ಅನ್ನೋದು ಇದರ ಕಾನ್ಸೆಪ್ಟ್ ಸಬ್ ಕಾನ್ಶಿಯಸ್ ಮೈಂಡ್. ಆದ್ರೆ ನೀವು ಅದನ್ನ ನಂಬಬೇಕು. ಇದ್ರಲ್ಲಿ ಏನಾಗುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ಸುಮ್ಮನೆ ಹೇಳ್ಬಿಟ್ಟು ನನಗೇನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು, ಅಯ್ಯೋ ತುಂಬಾ ಪ್ರಾಬ್ಲಮ್ ಇದೆ ಅಂತ ಬೇರೆಯವ್ರ ಮುಂದೆ ಮಾತ್ರ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳೋದು, ಮನಸ್ಸೊಳಗಡೆ ತುಂಬಾ ಪ್ರಾಬ್ಲಮ್ ಇದೆ ಅಂತ ಅನ್ಕೊಳ್ಳೋದು. ನೀವು ನಂಬಿಕೆ ಏನಿರುತ್ತಲ್ಲ, ಒಳಗಡೆ ನಂಬಿಕೆ ನಿಮ್ಗೆ ನೆಗೆಟಿವ್ ಇದ್ದು ಹೊರಗಡೆ ಪಾಸಿಟಿವ್ ಆಗಿ ಚೆನ್ನಾಗಿ ಮಾಡ್ತಾ ಇದ್ರೆ ವರ್ಕ್ ಆಗಲ್ಲ. ಸೊ ಈ ಸಬ್ ಕಾನ್ಶಿಯಸ್ ಮೈಂಡ್, ಈ ಪುಸ್ತಕ ಪೂರ್ತಿ ಅದ್ರ ಬಗ್ಗೆನೇ ಇರೋದು. ತುಂಬ ಫೇಮಸ್ ಬುಕ್ ಇದೊಂದಿದೆ. ಸೊ ಇವರು ನಾವು ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಮಾತಾಡ್ತಾರಲ್ಲ, ಅದನ್ನೇ ನಮ್ಮ ಶಾಸ್ತ್ರ ಸೂಕ್ಷ್ಮ ಶರೀರ ಅಂತ ಹೇಳುತ್ತೆ. ಇವ್ರು ಬರೀ ತುಂಬ ಸೂಪರ್ಫಿಷಿಯಲ್. ಅದು ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಜಾಸ್ತಿ ಡೀಟೇಲ್ಸ್ ಇಲ್ಲ. ಈಗ ನಾನು ಹೇಳಿದೆ, ಎಷ್ಟು ಡೀಟೇಲ್ಸ್ ಹೇಳಿದೆ ನಿಮಗೆ ಸೂಕ್ಷ್ಮ ಶರೀರ, ಅಷ್ಟು 5 ಶ್ಲೋಕ ಹೇಳಿದೆ ಭಗವದ್ಗೀತೆನಲ್ಲಿ. ಅದು ಎಕ್ಸಾಕ್ಟ್ಲಿ ಎಲ್ಲಿ ಹೋಗುತ್ತೆ, ಎಕ್ಸಾಕ್ಟ್ಲಿ ಏನು ಮಾಡುತ್ತೆ, ಅಷ್ಟು ಡೀಟೇಲ್ಸು ನಮ್ಮ ಶಾಸ್ತ್ರದಲ್ಲಿದೆ. ಈ ಬುಕ್ಕಲ್ಲಿ ಅವರು ಪೆರಿಫರಿಯಿಂದ ಹೇಳ್ತಾರೆ. ಈಗ ಅವರು ಒಂದು EEG ಎಲ್ಲ ಇಟ್ಬಿಟ್ಟು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾವ ವೇವ್ಸ್ ನಡೀತಾ ಇದೆ, ನಿಮ್ಗೆ ತುಂಬಾ ಸ್ಟ್ರೆಸ್ಸು ಎಲ್ಲ ಇದ್ರೆ ನೀವು ಒಂದು ಸ್ಟೇಜಲ್ಲಿ ಇರ್ತೀರಾ. ಅದಕ್ಕೆ ತುಂಬಾ ಕಾಮ್ನೆಸ್, ಈಗ ಓಂ ಮಂತ್ರ ಕೇಳಿದ್ರಿ, ಏನೊಂದು ಕಾಮ್ ಸೂದಿಂಗ್ ಮ್ಯೂಸಿಕ್ ಕೇಳಿದ್ರಿ ಅಂದ್ರೆ ನೋಡಿ, ನಿಮ್ದು ವೇವ್ಸು ಆಲ್ಫಾ ವೇವ್ಸ್ ಚೇಂಜ್ ಆಯ್ತು ಅಂತ ಹೇಳ್ತಾರೆ. ಬೀಟಾ ವೇವ್ಸ್ ಚೇಂಜ್ ಆಯ್ತು, ಇದು ಮುಂಚೆ ತೀಟಾ ಇತ್ತು
ನೋಡಿ ಇದು ತುಂಬಾ ಖೇಯೋಸ್ ಇತ್ತು ನಿಮ್ಮ ಮೈಂಡ್ ಅಲ್ಲಿ, ಬ್ರೈನ್ ವೇವ್ಸ್, ಬ್ರೈನ್ ಫ್ರೀಕ್ವೆನ್ಸಿ ಇದನ್ನೆಲ್ಲ ಹೇಳ್ತಾರೆ. ನಾವು ಇದನ್ನ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಶಾಸ್ತ್ರದಲ್ಲಿ ಇದನ್ನ ಸೂಕ್ಷ್ಮ. ಇದೇ ತರ ಇನ್ನೊಂದು ತುಂಬಾ ಫೇಮಸ್, ತುಂಬಾ ದುಡ್ಡು ಮಾಡಿದ್ದಾರೆ ಇದೊಂದು ಕಂಪನಿ, ದಿ ಸೀಕ್ರೆಟ್ ಅಂತ ಪುಸ್ತಕ, ಇದ್ರದ್ದೊಂದು ವೆಬ್ಸೈಟೇ ಇದೆ, ದಿ ಸೀಕ್ರೆಟ್ ಅಂತ. ಇನ್ಫ್ಯಾಕ್ಟ್ ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಸೀರೀಸ್ ಕೂಡ ಮಾಡಿದ್ರು. ಇದು ಒಂದು 9-10 ಎಪಿಸೋಡ್ಸ್ ಇತ್ತು, ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಆಲ್ ಓವರ್ ದ ವರ್ಲ್ಡ್, ಎಕ್ಸೆಪ್ಟ್ ಫಾರ್ ಇನ್ನು ನಮ್ಮಲ್ಲೂ ಕೂಡ ತುಂಬ ಜನ ಇದನ್ನು ಫಾಲೋ ಮಾಡ್ತಾರೆ. ದ ಸೀಕ್ರೆಟ್ ಅಂತ. ಏನದು ಸೀಕ್ರೆಟ್ ಅಂದರೆ ಯು ಕ್ಯಾನ್ ಮ್ಯಾನಿಫೆಸ್ಟ್ ವಾಟ್ ಎವರ್ ಯು ವಾಂಟ್ ಅಂತ. ಓಕೆ, ಸಪೋಸ್ ನಿಮ್ಗೊಂದು ಕೆಲಸ ಸಿಗಬೇಕು ಅಂದರೆ ಒಂದು ದಿನ 1 hour ಕೂತ್ಕೊಂಡು ನನಗೆ ಒಳ್ಳೆ ಕೆಲಸ ಸಿಗ್ತಾ ಇದೆ, ಇಂಥ ಕಂಪನಿನಲ್ಲೇ ಸಿಗ್ತಾ ಇದೆ, ಇಂಥ ಕಂಪನಿ CEO ನನ್ನನ್ನು ತುಂಬ ಇಷ್ಟಪಡ್ತಾ ಇದ್ದಾನೆ, ನನಗೆ ಇಷ್ಟೆಲ್ಲ ಕೇಪಬಿಲಿಟೀಸ್ ಇದೆ ಅಂತ ನಾವು ಪಾಸಿಟಿವ್ ಅಫರ್ಮೇಷನ್ಸ್ ಕೊಡ್ತಾ ಹೋಗ್ಬೇಕು. ಬರೀ ಕೊಡೋದೆಲ್ಲ ನಂಬಬೇಕು. ಅದನ್ನೇ ಹೇಳಿ 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 1-3 ತಿಂಗಳು ಮಾಡಿದ್ರೆ ಅದೇ ಕಂಪನಿ CEO ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತಾನೆ ಆಗಿದೆ. ಅಂದರೆ ಡೀಟೇಲ್ಡ್ ಆಗಿ, ಇಷ್ಟೇ ಡೀಟೇಲ್ ಆಗಿಲ್ಲದೆ ಆದರೂ ಸಣ್ಣ ಸಣ್ಣದ್ರಲ್ಲಿ ಆಗುತ್ತೆ. ಇದು ಸಣ್ಣ ಸಣ್ಣ ವಿಷಯಗಳಲ್ಲಿ ವರ್ಕ್ ಆಗುತ್ತೆ. ಅದು ನಾನು ಕೂಡ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾವು ಏನನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ, ಈಗ ನಾವು ಯಾರ್ದೋ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ, ನಮ್ಗೆ ತುಂಬ ಬೇಕಾದವ್ರು ಎಲ್ಲೋ ಅಮೆರಿಕಾದಲ್ಲಿರ್ತಾರೆ, ಎಲ್ಲೋ ಕಷ್ಟದಲ್ಲಿರ್ತಾರೆ, ನಮಗಿಲ್ಲೇನೋ ಅನಿಸ್ತಾ ಇರುತ್ತೆ, ಅಯ್ಯೋ ಏನೋ ಸರಿಗಿಲ್ವಲ್ಲ ಅಂತ. ಆಮೇಲೆ ಫೋನ್ ಬರುತ್ತೆ, ಅವ್ರಿಗೇನೋ ಹುಷಾರಿಲ್ಲ, ಅವ್ರೇನೋ ಕಷ್ಟದಲ್ಲಿದ್ದಾರೆ. ಹೌದು. ಇದಕ್ಕೆ ನಾವು ಸಬ್ಕಾನ್ಷಿಯಸ್ ಮೈಂಡ್, ಯಾಕಂದರೆ ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ 95% ಪವರ್ ಇರೋದು ಅದರಲ್ಲಿ. ನಾವು ಕಾನ್ಷಿಯಸ್ ಮೈಂಡನ್ನ ಯೂಸ್ ಮಾಡೋದು, ಇದು ಸೈನ್ಸ್ ಪ್ರಕಾರ 5% ನಾವು ಯೂಸ್ ಮಾಡೋದು ಕಾನ್ಷಿಯಸ್ ಮೈಂಡು. ನಮ್ಮ ಇಡೀ ಜೀವನದ ಎಲ್ಲ ಡಿಸಿಷನ್ಸು ಸಬ್ಕಾನ್ಷಿಯಸ್ ಮೈಂಡ್. ಇದನ್ನು ನಾವು ಇಂಟ್ಯೂಷನ್ ಅಂತ ಹೇಳ್ತೀವಿ. ನಾವು ಇವ್ರು ನೋಡಿದ್ರೆ ಒಳ್ಳೆಯವರು ಅನ್ಸುತ್ತೆ, ಇವ್ರು ನೋಡ್ಕೊಂಡು ದುಡ್ಡು ಹಾಕ್ಬೋದು, ಆ ಫೀಲ್ ಅಂತ ಬರುತ್ತಲ್ಲ, ಇವ್ರಿಗೆ ಅನ್ಸುತ್ತೆ ಇವ್ರು ನೋಡಿದ್ರೆ ನನಗೆ ನಂಬಿಕೆ ಬರ್ತಾ ಇದೆಯಪ್ಪ ಇದು ಅಂತ. ಆಮೇಲೆ ಅವ್ನು ಮೋಸ ಮಾಡ್ಬೋದು, ಅದು ಬೇರೆ ವಿಷಯ. ಬಟ್ ಅದು ಕೆಲವು ಕಡೆ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಇವ್ರು ನೋಡಿದ ತಕ್ಷಣ ಇವ್ರು ಯಾಕೋ ಸರಿಗಿಲ್ಲ ರೀ, ಬೇಡ ಇವ್ರ ಹತ್ರ ವ್ಯವಹಾರ ಮಾಡೋದು ಬೇಡ ಅಂತ ಅನಿಸುತ್ತೆ. ಯಾವುದೋ ಒಂದು ಡೀಲ್ ಮಾಡ್ತಾ ಇದ್ದೀವಿ ಅಂದರೆ ಯಾರಿಗೆ ಆ ಒಳಗಿಂದ ಶಕ್ತಿ ಇದೆ ಅವರಿಗೆ ಗೊತ್ತಾಗುತ್ತೆ ಏನೋ ಸಮಥಿಂಗ್ ಇಸ್ ರಾಂಗ್ ವಿತ್ ದಿಸ್ ಪರ್ಸನ್ ಅಂತ. ಹೌದು, ಅದು ಸಬ್ಕಾನ್ಷಿಯಸ್ ಲೆವೆಲ್ ಅಂತ ಹೇಳ್ಬೋದು. ಅದನ್ನೆಲ್ಲ ಈ ಸೀಕ್ರೆಟ್ ಅನ್ನೋ ಪುಸ್ತಕದಲ್ಲಿ ಎಕ್ಸ್ಪ್ಲೈನ್ ಮಾಡಿದರೆ ಇದನ್ನು ತಿಳ್ಕೊಳ್ಳೋದಕ್ಕೂ ನಿಮಗೆ ಸೂಕ್ಷ್ಮ ಶರೀರ ತಿಳ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ. ಇದೇ ಥರ ಇನ್ನೊಂದು ದೊಡ್ಡ ಬುಕ್ ಇದೆ, ದ ಥಿಂಕ್ ಆ್ಯಂಡ್ ಗ್ರೋ ರಿಚ್ ಅಂತ, ನೆಪೋಲಿಯನ್ ಹಿಲ್ ಅಂತ ಅದ್ಭುತವಾದ ಆಥರ್, ಅವ್ರು ಮಾಡಿರುವಂತಹ ಪುಸ್ತಕ. ಇದೆಲ್ಲ ಆನ್ಲೈನಲ್ಲಿ ಅಮೆಝಾನಲ್ಲಿ ಸಿಗುತ್ತೆ, ತೊಗೊಂಡು ಓದ್ಬೋದು. ಇದರಲ್ಲೂ ಕೂಡ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ, ನೀವು ಅದು ರಿಚ್ ಆಗೋದಕ್ಕೋಸ್ಕರ, ಶ್ರೀಮಂತರಾಗೋದಕ್ಕೆ ನೀವು ಹೆಂಗೆ ಮ್ಯಾನಿಫೆಸ್ಟ್ ಮಾಡ್ಬೋದು ಅನ್ನೋದನ್ನ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ಮೈಂಡ್ನ ಮೂಲಕ. ಅವರೆಲ್ಲ ಮಾಡೋದನ್ನ ಏನು ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಈ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಸಾಯೋದ್ರಿಂದ ಹೋಗಲ್ಲ, ಅದು ಅವ್ರಿಗೆ ಗೊತ್ತಾಗಲ್ಲ. ಯಾಕಂದರೆ ಈ ವೆಸ್ಟರ್ನ್ ಸೈನ್ಸು ಮೆಟಾಫಿಸಿಕಲ್ ಥಿಂಗ್ಸ್ನ ಒಪ್ಕೊಳ್ಳಲ್ಲ. ಯಾವುದು ಕಾಣಿಸಲ್ಲ, ಯಾವುದನ್ನು ನಾವು ಒಂದು ದುರ್ಬೀನ್ ಹಾಕ್ಕೊಂಡು ಅಥವಾ ಒಂದು ಯಾವುದೋ ಒಂದು ಟೆಲಿಸ್ಕೋಪು ಅಥವಾ ಯಾವ ಮೈಕ್ರೋಸ್ಕೋಪ್ ಇಟ್ಕೊಂಡು ಅದರಲ್ಲಿ ಹುಡುಕಿ ಕಾಣಿಸಿದ್ರೆ ಮಾತ್ರ ಅದಿದೆ ಅಂತ ನಂಬಬೇಕು. ಕಾಣಿಸದೇ ಇದ್ರೆ ನಂಬೋ ಹಂಗಿಲ್ಲ. ಅದು ಎಷ್ಟೇ ಮೈಕ್ರೋಸ್ಕೋಪಿಕ್ ಇದ್ರೂ ಕಾಣಿಸ್ಬೇಕು ನನಗೆ. ಈ ಸೂಕ್ಷ್ಮ ಶರೀರ ಕಾಣಿಸಲ್ಲ. ಇದಲ್ಲ, ಇನ್ನು ಎಷ್ಟೇ ಸಾವಿರಾರು ವರ್ಷಗಳಾದ್ರೂ ಸೂಕ್ಷ್ಮ ಶರೀರನ ಹಿಡಿಯೋಕೆ ಸಾಧ್ಯ. ಯಾಕೆಂದ್ರೆ ಭಗವಂತ ತುಂಬಾ ಬುದ್ಧಿವಂತ. ಇವರು ಸೂಕ್ಷ್ಮ ಶರೀರದ ಒಳಗಡೆ ಈ ಎಲ್ಲ ರಿಸರ್ಚ್ ಮಾಡಿಸ್ತಿರೋನು ಅವನೇ. ಈ ಯಾರ್ಯಾರು ಈ ಸೈಂಟಿಫಿಕ್ ರಿಸರ್ಚ್ ಮಾಡ್ತಾ ಇದ್ದಾರೆ, ಗ್ರೇಟೆಸ್ಟ್ ಸೈಂಟಿಸ್ಟ್ ಅಂತಾರೆ, ಅವರೆಲ್ಲರ ಒಳಗಡೆನೂ ಇದೇ ಸೂಕ್ಷ್ಮ ಶರೀರ ಇದೆ, ಇದೇ ಲಿಂಗ ಶರೀರ ಇದೆ, ಇದೇ ಆತ್ಮ ಇದೆ, ಅದರೊಳಗಡೆ ಭಗವಂತ ಕೂತಿದ್ದಾನೆ. ಹಾಗಾಗಿ ಅವನನ್ನು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ಇನ್ಸ್ಟ್ರೂಮೆಂಟಿಂದ. ಭಕ್ತಿಯಿಂದ ಮತ್ತು ಜ್ಞಾನದಿಂದ ಹಿಡಿಬಹುದು. ಇಷ್ಟು ನಾನು ನಿಮಗೆ ಡೀಟೇಲ್ಸ್ ಕೊಟ್ಟೆ, ಯಾವ ಥರ ಸೈನ್ಸಲ್ಲಿ ಕೂಡ ಇದೆ ಅಂತ, ಸೂಕ್ಷ್ಮ ಶರೀರ ಶಾಸ್ತ್ರದಲ್ಲಿದೆ ಅಂತ. ಈಗ ನಾವು ತಿಳ್ಕೊಳ್ಳೋದಾದ್ರೆ ಇದರಲ್ಲಿ ಸಂಸ್ಕಾರಗಳು, ಕರ್ಮಗಳು ಎಲ್ಲ ಈ ಶರೀರದಲ್ಲಿ ಇದೆಯಾ, ನಾವು ಯಾಕೆ ಹೀಗೆ ಆಗ್ತೀವಿ? ಕೆಲವ್ರಿಗೆ ಬೈ ಬರ್ತು ಒಂದು ಕೈ ವೀಕ್ ಇರುತ್ತೆ, ಕೆಲವರಿಗೆ ತುಂಬಾ ಪವರ್ಫುಲ್ ಫೀಟ್, ಬಾಡಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಮೈಂಡ್ ತುಂಬಾ ವೀಕ್ ಇರುತ್ತೆ. ಈ ಯಾಕೆ ಈ ಥರ ಆಗುತ್ತೆ? ಯಾವ ಥರ ಈ ಸೂಕ್ಷ್ಮ ಶರೀರದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಸ್ಥೂಲ ಶರೀರದಲ್ಲಿ ಪ್ರಾಬ್ಲಮ್ ಬರುತ್ತಾ? ಯಾಕಿದೆಲ್ಲ ಬರುತ್ತೆ? ವಾಸನಗಳು ಅಂದರೆ ಏನು? ವಾಸನ ಅಂದರೆ ಕನ್ನಡದ ವಾಸನೆ ಅಲ್ಲ, ವಾಸನ ಅಂದರೆ ಇಂಪ್ರೆಷನ್ಸ್ ಅಂತ. ಈ ಮೈಂಡ್ ಥಾಟ್ಸ್ಗೆ ವಾಸನ ಅಂತ ಹೇಳ್ತಾರೆ. ಈ ವಾಸನಗಳಿಂದ ನಮ್ಗೆ ಏನಾಗುತ್ತೆ? ಏನೇ ಒಂದು ಆಗಬೇಕು ಅಂದರೆ ನಾವೇನು ಹೇಳ್ತೀವಿ, ಕಾಯ ವಾಚ ಮನಸ ಅಂತ. ಅಂದರೆ ಆ್ಯಕ್ಚುಲಿ ಉಲ್ಟದು. ಫಸ್ಟ್ ಮನಸ್ಸಿನಲ್ಲಿ ಶುರು ಆಗುತ್ತೆ ಥಾಟ್. ಯಾರನ್ನ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತಾರೆ ಅವರು, ಅಯ್ಯೋ ಇವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂತ. ಇಷ್ಟ ಆದ್ಮೇಲೆ ಅವ್ರನ್ನ ಮಾತಾಡಿಸ್ಬೇಕು ಅನ್ಸುತ್ತೆ, ಆಮೇಲೆ ಮುಟ್ಟಬೇಕು ಅನ್ಸುತ್ತೆ, ಅವ್ರ ಜೊತೆ ಓಡಾಡಬೇಕು ಅನ್ಸುತ್ತೆ. ಇದೆಲ್ಲ ಅನ್ಸೋದು ಫಸ್ಟ್ ಮನಸ್ಸಿನಿಂದ. ಸೊ ಮನಸ್ಸಿನಿಂದ ಸ್ಟಾರ್ಟ್ ಆಗುತ್ತೆ. ಮನಸ್ಸಿನಿಂದ ಎಲ್ಲಿ ಬರುತ್ತೆ? ಮನಸ್ಸಿಗಾದ್ರೂ ಆ ಥಾಟ್ ಎಲ್ಲಿಂದ ಬರುತ್ತೆ ಅಂದ್ರೆ ಅದು ಬರೋದು ಕರ್ಮದಿಂದ. ಓಕೆ.
ಆ ಕರ್ಮದ ಕನೆಕ್ಷನ್, ಈ ಎಲ್ಲ ಕರ್ಮಗಳು ಮತ್ತೆ ಇಂಪ್ರೆಷನ್ಸ್. ಈಗ ನಾವು ಇವತ್ತು ಯಾರನ್ನೋ ಮೀಟ್ ಮಾಡ್ತಿದೀವಿ ಅಂದ್ರೆ ಅವ್ರನ್ನ ನಾವು ಹಿಂದೆನೂ ಮೀಟ್ ಮಾಡಿದೀವಿ, ಎಷ್ಟೋ ಜನ್ಮಗಳಲ್ಲಿ ನಾವು ಅವರನ್ನ ಮೀಟ್ ಮಾಡಿದೀವಿ. ಅವ್ರದ್ದು ನಮ್ದು ಒಂದು ಕನೆಕ್ಷನ್ ಇದೆ. ಆ ಕನೆಕ್ಷನ್ ಇರೋ ಇಂದ್ರನೇ ಇವತ್ತು ನನಗೆ ಅವ್ರು ಇಷ್ಟ ಆಗಿತ್ತು. ಇವತ್ತು ನಾನು ಸುಮ್ಮನೆ ಯಾರನ್ನೋ ನೋಡಿದೆ, ಇದು ಆಕಸ್ಮಿಕ ಅಲ್ಲ. ಎಲ್ಲೋ ಒಂದು ಊಟಿಗೆ ಹೋಗಿದ್ದೆ, ಅಲ್ಲಿ ಯಾರೋ ಒಬ್ರು ಫ್ರೆಂಡ್ ಆಗ್ಬಿಟ್ರು ರೀ. ಅಲ್ಲೂ ಅವ್ರು ಏನೋ ಸೋಲೋ ಟ್ರಿಪ್ಗೆ ಅಂತ ಬಂದಿದ್ರು, ಸಖತ್ ಫ್ರೆಂಡ್ ಆಗ್ಬಿಟ್ರು. ಇನ್ನು 3 ತಿಂಗಳ ಮದುವೆನೇ ಆಗ್ಬಿಡ್ತಾರೆ ಅವರು, ಒಬ್ರಿಗೊಬ್ರು, ಹುಡುಗ ಹುಡುಗಿ. ಅಷ್ಟು ಅದೇನು ಆಕಸ್ಮಿಕನಾ? ಇಲ್ಲ. ನಮ್ಮ ಶಾಸ್ತ್ರ ಏನು ಹೇಳುತ್ತೆ, ಅದು ಕರ್ಮದ ಒಂದು ಓಪನಿಂಗ್, ಅದು ಆ ಕರ್ಮ ಅನ್ಫೋಲ್ಡ್ ಆಗುವಂಥದ್ದು. ಸೊ ಏನೇ ನಡೆದ್ರು ನಮ್ಮ ಜೀವನದಲ್ಲಿ ಅದರ ಹಿಂದೆ ಇರೋದೇ ಕರ್ಮ ಸಿದ್ಧಾಂತ. ನಾವು ಯಾರನ್ನಾದ್ರೂ ಇಷ್ಟಪಟ್ಟರೆ ಅಥವಾ ಇಷ್ಟಪಡದೇ ಇದ್ರೂ ಕೂಡ ಯಾರೋ ಇರಿಟೇಟ್ ಮಾಡ್ತಿರ್ತಾರೆ ನಮಗೆ, ಅದು ಪ್ರತಿಯೊಂದು ಕೂಡ ಇಟ್ ಇಸ್ ಪ್ರೀ ಡಿಸೈಡೆಡ್. ಇದು ಎಲ್ಲಿರುತ್ತೆ ಅಂದರೆ ನಮ್ಮ ಲಿಂಗ ಶರೀರದಲ್ಲಿ ಇದೆಲ್ಲ ಕೂತಿದೆ, ವಾಸನೆಗಳು ಕೂತಿದೆ, ಇಂಪ್ರೆಷನ್. ಯಾವಾಗಂದ್ರೆ ಇವಾಗಂದಲ್ಲ, ಇದು ಸಾವಿರಾರು ಜನ್ಮಗಳಲ್ಲಿ ನಾವು ಏನೇನು, ಅದು ನಾಯಿ ಆಗಿದ್ವೋ, ನರಿ ಆಗಿದ್ವೋ, ಅವ್ರು ನಮ್ಮ ಫ್ರೆಂಡ್ ಇವಾಗ ಫ್ರೆಂಡ್ ಆಗಿರೋರು, ಅವ್ರು ಇನ್ನೊಂದು ನಾಯಿ ಆಗಿದ್ರು, ಅವ್ರು ನನಗೇನೋ ಒಂದು ಹೆಲ್ಪ್ ಮಾಡಿದ್ರು, ಇವಾಗ ನಾನು ಮಾಡ್ಬೇಕು ವಾಪಸ್ ಹೆಲ್ಪ್ ಅವ್ರಿಗೆ. ನಮಗೆ ಇವ್ರಿಗೆ ಒಂದು ಕನೆಕ್ಷನ್ ಇರುತ್ತೆ. ಈಗ ನೀವು ನನ್ನ ಪಾಡ್ಕಾಸ್ಟ್ ಮಾಡ್ತಿದ್ದೀರಾ ಅಂದ್ರೆ ನಾವು ಯಾವುದೋ ಜನ್ಮದಲ್ಲಿ ಒಂದು ಕನೆಕ್ಷನ್ ಇರುತ್ತೆ ನಮಗೆ. ನಾನು ನಿಮಗೆ ಪ್ರಶ್ನೆಗಳು ಕೇಳಿರ್ತೀನಿ, ನೀವು ಹತ್ರ ಹೇಳಿರ್ತೀರ ಶಾಯದ್. ಸೊ ಆ ಥರದ ಒಂದು ಕರ್ಮದ ಕನೆಕ್ಷನ್ ಇದ್ರೆ ಯಾರು ಯಾರಿಗೂ ಫ್ರೆಂಡ್ ಆಗಲ್ಲ, ಯಾರ್ಯಾರಿಗೂ ತಾಯಿ ತಂದೆ ಮಕ್ಕಳಾಗ್ಬೇಕಂದ್ರೆ ಇನ್ನೂ ಪವರ್ಫುಲ್ ಆಗಿರ್ಬೇಕು. ಕಾರ್ಮಿಕ್ ಡೆಟ್. ಯಾಕಂದ್ರೆ ಜಾಸ್ತಿ ಸಮಯ ಒಬ್ಬರ ಜೊತೆ ನೀವು ಕಳಿಬೇಕು ಅಂದ್ರೆ ಅವರು ಅಷ್ಟೇ ಸಮಯ ನಿಮ್ಮ ಜೊತೆ ಕಳೆದಿರ್ಬೇಕು ಹಿಂದೆ. ಈಗ ಯಾಕೆ ಸಾಲಸೆ ನಮ್ಮ ಅಪ್ಪನೇ ನಾನು ಹುಟ್ಟಿದಾನೆ ಮಗನಾಗಿ ಅಂತ ಎಷ್ಟೋ ಸರಿ ಅನ್ಕೋತೀವಿ ನಾವು. ನಾನು ಎಲ್ಲ ನಮ್ಮ ಅಪ್ಪನ ಥರನೇ ಮಾತಾಡ್ತಾನೆ ಇವನು, ಅವ್ರಿಗೂ ಅದೇ ಇಷ್ಟ, ಇವನಿಗೂ ಅದೇ ಇಷ್ಟ ನನ್ನ ಮಗನಿಗೆ. ನಾವು ಎಷ್ಟೋ ಸರಿ ಯೋಚನೆ ಮಾಡ್ತೀವಿ. ನಿಜಾನೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಈ ಕರ್ಮದ್ದು ಥಿಯರಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಗಹನೋ ಕರ್ಮಣಾಗತಿ ಅಂತ ಕೃಷ್ಣನೇ ಹೇಳಿದ್ದಾನೆ. ತುಂಬಾ ಕಷ್ಟ. ಇದನ್ನು ಯಾರಿಗೂ ನಿಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾರು ಜ್ಞಾನಿಗಳಿರ್ತಾರೆ, ಯಾರಿಗೆ ಸಿದ್ಧಿ ಪುರುಷರು ಇರ್ತಾರೆ, ಈಗ ರಾಘವೇಂದ್ರ ಸ್ವಾಮಿಗಳಂತವ್ರು, ಅವ್ರಿಗೆ ನಿಮ್ಮ ಮುಂದಿನ ಜನ್ಮನೂ ಗೊತ್ತಿರುತ್ತೆ, ಹಿಂದಿನ ಜನ್ಮನೂ ಗೊತ್ತಿರುತ್ತೆ. ಅವ್ರಿಗೆ ಗೊತ್ತಿರುತ್ತೆ. ನೀವೋ ಕೇಳ್ತಾರೆ, ಅಯ್ಯೋ ಮಕ್ಕಳಾಗ್ತಿಲ್ಲ ಮಾಡಿ, ಅವ್ರು ನಿಮ್ಮ ಕರ್ಮದಲ್ಲಿ ಆಗದೆ ಇರುವಂತದ್ದೇ ಇರುತ್ತೆ. ನೀವು ಮಕ್ಕಳು ಆಗೋಷ್ಟು ನೀವು ಪುಣ್ಯ ಸಂಪಾದನೆ ಮಾಡಿಲ್ಲ ಅಂದ್ರೆ ಆಗಲ್ಲ ನಿಮ್ಗೆ. ನೀವು ಕಷ್ಟಪಟ್ಟು ಜುಗ್ಗಾಡಿಸಿ ರಾಯರಿಗೆ ಹಿಂದೆ ಬಿದ್ದು ಏನಾದರೂ ಮಾಡಿ ಆಗಲೇಬೇಕು ಅಂದರೆ ಕೆಟ್ಟದೇ ಆಗುತ್ತೆ. ಕಷ್ಟಪಟ್ಟು ಏನೋ ಒಂದು ಎತ್ಕೊಂಡ್ಬಂದು ನಾವು ಪ್ಯಾಕೇಜ್ ಮಾಡಿ ಕೂಡಿಸಿದ್ರೆ ಏನಾಗುತ್ತೆ, ನ್ಯಾಚುರಲ್ ಆಗಿರೋದನ್ನ ಬಿಡಬೇಕು ಆಗೋದಕ್ಕೆ. ಸೊ ಯಾವುದು ನಮಗೆ ಸಿಗಲ್ಲ, ಅವ್ರು ಹೇಳ್ತಾರೆ ಇದು ಆಗಲ್ಲ ನಿಮಗೆ ಅಂತ. ಬರಲ್ಲ ಮಕ್ಕಳು, ಇದರಲ್ಲೇ ನೀವು ಪಟ್ಕೊಳ್ಳಿ, ತೃಪ್ತಿ ಪಟ್ಕೊಳ್ಳಿ ಅಂತ. ಬೇಕಾದಷ್ಟು ಕಥೆಗಳಿದೆ ಆ ಥರ. ಒಂದು ಈ ಎಲ್ಲ ಇಂಪ್ರೆಷನ್ಸ್ ಏನಿದೆ ನಮ್ಮ ಜನ್ಮದಿಂದ ಬಂದಿದೆ. ಈ ಸೂಕ್ಷ್ಮ ಶರೀರ ಇವಾಗಿಂದಲ್ಲ, ಇದು ಜನ್ಮದಿಂದ ಬಂದಿದೆ. ಇದನ್ನ ಭಗವಂತ ಕೊಟ್ಟಿದ್ದಾನೆ ನಮಗೆ. ಈ ಸ್ಥೂಲ ಶರೀರ ಕೊಡೋಕ್ಕೆ ಡೈರೆಕ್ಟ್ ಆಗಿ ಈ ಬಾಡಿ ಕೊಡೋಕ್ಕಾಗಲ್ಲ. ಒಳಗಡೆ ಇರೋ ಶರೀರಕ್ಕೆ ಬೇರೆ ಬೇರೆ ಶರೀರ ಅವನು ಕೊಡ್ತಾ ಇರ್ತಾನೆ. ಆ ಕೊಡ್ತಾ ಇರುವಾಗ ಅದರ ಜೊತೆಗೆ ಕರ್ಮ ಗೃಹೀತ್ ವೈತಾನಿ ಸಂಜ್ಞಾತಿ ಅಂತ ನಾನು ಹೇಳ್ತೀನಲ್ಲ, ಅದು ಎಲ್ಲನೂ ಎತ್ಕೊಂಡು ಬಂದಿರುತ್ತೆ. ಆ ಲಿಂಗ ಶರೀರ, ಅದರಲ್ಲಿರೋ ಕರ್ಮ, ಅದರಲ್ಲಿರೋ ಇಂಪ್ರೆಷನ್ಸು, ಹಿಂದಿನ ಜನ್ಮದಲ್ಲಿ ನಾನೇನು ಭಗವದ್ಗೀತಾ ಓದಿದ್ದೆ ಅದರದ್ದೆಲ್ಲ ಅರ್ಥ ಮಾಡ್ಕೊಂಡಿದ್ದೆ, ಅದೆಲ್ಲ ನಾಲೆಡ್ಜು, ಅದೆಲ್ಲ ಆದಮೇಲೆ ಅದನ್ನು ಇನ್ನು ಮುಂದೆ ಎಷ್ಟು ನಾನು ಅದನ್ನು ಅರ್ಥ ಮಾಡ್ಕೋಬೇಕು, ಇನ್ನೂ ಎಷ್ಟು ಪಾಡ್ಕಾಸ್ಟ್ ಮಾಡಬೇಕು, ಇನ್ನೂ ಎಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು, ಎಷ್ಟು ಜನಕ್ಕೆ ಇದನ್ನು ಹೆಲ್ಪ್ ಮಾಡಬೇಕು, ಏನೇನು ಮಾಡಬೇಕು ಅನ್ನೋದನ್ನು ಮುಂಚೆ ಇರುತ್ತೆ. ಅದು ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ. ನನ್ನ ಜ್ಞಾನ, ನನ್ನ ಕರ್ಮ ಎಲ್ಲನೂ ಎತ್ಕೊಂಡು ನಾನು ಬಂದಿರ್ತೀನಿ. ಇದೆಲ್ಲ ನಮ್ಮ ಲಿಂಗ ಶರೀರದಲ್ಲಿ, ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ. ಸೂಕ್ಷ್ಮ ಶರೀರದಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ. ಆಗೋದಕ್ಕೆ ಒಂದು ದೇಹ ಬೇಕು. ಹಾಗಾಗಿ ಇದು ತುಂಬ ಮುಖ್ಯ. ಬರೀ ಸೂಕ್ಷ್ಮ ಶರೀರದಲ್ಲಿ ನೀನೇ ಇನ್ಕ್ರೀಸ್ ಮಾಡ್ಕೋ ಜ್ಞಾನ, ಈ ದೇಹ ಯಾಕೆ ಬೇಕು? ಆಯ್ತು, ನಾನೆಲ್ಲೋ ಗಾಳಿಲಿ ಹಾರಾಡ್ತಿರ್ತೀನಿ, ಸೂಕ್ಷ್ಮ ಪ್ರಪಂಚ ಅಲ್ಲೇ ಮಾಡ್ಕೊಳ್ಳೋಣ ಅಂದ್ರೆ ಅಲ್ಲಿ ಸಾಧನೆ ಮಾಡಕ್ ಸಾಧ್ಯನೇ ಇಲ್ಲ ನಿಮಗೆ. ಈ ಪ್ರಪಂಚಕ್ಕೆ ಬಂದು ಇಲ್ಲಿ ಮನುಷ್ಯನಾಗ್ಬೇಕು. ಈಗ ನೀವು ಮರ ಆದ್ರೆ ಏನು ಓದಕ್ಕಾಗತ್ತಾ? ಇಲ್ಲ. ಅದಕ್ಕೆ ಇಂದ್ರಿಯಗಳೇ ಕೆಲಸ ಮಾಡೋದಕ್ಕೆ ಕೈಕಾಲೇ ಇಲ್ಲ. ಅದಕ್ಕೆ ಬರೀ ಒಂದು ದೊಡ್ಡದೊಂದು ಕಾಂಡ ಇರುತ್ತೆ, ಬ್ರಾಂಚಸ್ ಇರುತ್ತೆ, ಎಲೆಗಳಿರುತ್ತೆ. ಆ ಎಲೆಗಳಲ್ಲಿ ಯೋಚನೆ ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ದೊಡ್ಡ ಜ್ಞಾನಿ ಆದ್ರೆ ಇರುತ್ತೆ. ಸಾಮಾನ್ಯ ವೃಕ್ಷಗಳಿಗೆ ಮತ್ತೆ ಅದಕ್ಕೆ ಅದನ್ನ ಮರ ಅಂದ್ರೆ ಅಜ್ಞಾನ ಅಂತಾನೆ ಅರ್ಥ, ಏನು ಗೊತ್ತಿಲ್ಲದೆ ಇರೋದು ಪೆದ್ದು ಅಂತಾನೆ ಅರ್ಥ ಅದು. ಸೊ ಹಾಗಾಗಿ ಇದ್ರ ಜನ್ಮ ಕೊಡಬೇಡ ಅಂತ ಯಾರಾದ್ರೂ ಶಾಪಗಳು ಕೊಟ್ಟಾಗ ಮರ ಆಗು ಅಂತ ಕೊಡ್ತಾರೆ ಶಾಪ. ಯಾಕೆ ಅಂದ್ರೆ ಅಜ್ಞಾನಿ ಆಗು ನೀನು ಅಂತ. ನಾನು ದೊಡ್ಡ ಜ್ಞಾನಿ ಬಂದಿದ್ದೀನಿ, ನನಗೆ ನೀನು ನಮಸ್ಕಾರ ಮಾಡಿಲ್ಲ, ನೀನೊಬ್ಬ ಮರ ಆಗು ಅಂತ ಶಾಪ ಕೊಡ್ತಾರೆ. ಈಗ ಕೃಷ್ಣನ ಲೀಲೆಯಲ್ಲಿ ಬರುತ್ತೆ, 2 ಮರಗಳು, ಅವನು ಹೋಗ್ಬಿಟ್ಟು ಆ ಒರಳು ಕಲ್ಲನ್ನ ಎಳ್ಕೊಂಡು ಹೋಗ್ತಾನೆ, 2 ಮರ ಬಿದ್ದೋಗುತ್ತೆ. ಆ ಮರದಿಂದ 2 ಗಂಧರ್ವರ ಆಚೆಗೆ ಬರ್ತಾರೆ. ಅವರಿಗೆ ಶಾಪ ಬಂದಿರುತ್ತೆ ಮರ ಆಗು ಅಂತ. ಮರ ಆಗು ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಯಾಕೆಂದ್ರೆ ಅವ್ರು ದೇವತಾ ಸ್ವರೂಪಗಳು.
ಆದ್ರೆ ಸಾಮಾನ್ಯ ಮರಗಳಿಗೆ ಗೊತ್ತಿರೋ ನಾವು ಮರ ಆದ್ರೆ ನಾವೇನು ಸಾಧನೆ ಮಾಡಕ್ಕಾಗತ್ತೆ, ಒಂದು ನಾಯಿ ಆದ್ರೆ ಏನ್ ಸಾಧನೆ ಮಾಡಕ್ಕೆ, ತಿನ್ನೋದು, ಓಡೋದು, ಓಡಾಡೋದು ಅಷ್ಟೇ. ಯಾವನ್ ನನ್ಗೆ ಊಟ ಹಾಕ್ತಾನೆ ಅವನ ಮೇಲೆ ಪ್ರೀತಿ ತೋರಿಸೋದು, ಅಷ್ಟು ಬಿಟ್ರೆ ನಾನೇನು ಸಾಧನೆ ಮಾಡಕ್ಕಾಗಲ್ಲ, ಜ್ಞಾನ ಅರ್ಜನೆ ಮಾಡಕ್ಕಾಗಲ್ಲ. ಇದಕ್ಕೆ ಮನುಷ್ಯನ ದೇಹನೇ ಬೇಕು. ಈ ಸೂಕ್ಷ್ಮ ಶರೀರದಲ್ಲಿ ನೀವು ಏನೋ ಸಾಧನೆ ಮಾಡಕ್ಕೆ ಕಳ್ಕೋಬೇಕಷ್ಟೇ, ನಾವು ಸುಮ್ಮನೆ ಇರ್ಬೇಕಷ್ಟೇ ಅಲ್ಲಿ. ಅದು ನಾವು ಎಲ್ಲಿ ಹೋಗ್ತಿದ್ದೀವಿ, ಎಲ್ಲಿ ಬರ್ತಿದ್ದೀವಿ, ಏನು ಪ್ರಾಬ್ಲಮ್ ಇದೆ ಅಂತಾನೆ ಗೊತ್ತಾಗಲ್ಲ ನಮಗೆ. ಹಾಗಾಗಿ ಬರೀ ಅನುಭವಿಸ್ತಾ ಇರ್ತೀವಿ ಸೂಕ್ಷ್ಮ ಶರೀರದಲ್ಲಿ. ಹಾಗಾಗಿ ಈ ಶರೀರ ಇದ್ದಾಗ ನಾವು ಇಲ್ಲಿ ಜಾಸ್ತಿ ಗ್ರಾಸ್ ಮಾಡ್ಕೋಬೇಕು. ಓಕೆ 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 ಸರ್.